ಸೊ hello everyone, welcome to all my YouTube channel. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಪ್ರಪೋರ್ಷನ್ ಬಗ್ಗೆ ನೋಡ್ತಿದ್ವಿ. ಸೊ ಪ್ರಪೋರ್ಷನಲ್ಲಿ ನಾವು ಆಲ್ರೆಡಿ ಒಂದು ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ವಿ. ಪ್ರಪೋರ್ಷನ್ನ ಕನ್ನಡದಲ್ಲಿ ಏನಂತಾರೆ, ಸಮಾನುಪಾತ ಅಂತ ಕರೀತಾರೆ. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಪ್ರಪೋರ್ಷನ್ ಬಗ್ಗೆ ಒಂದು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸು ಪ್ರಪೋರ್ಷನ್ ಇವತ್ತು ಲಾಸ್ಟ್ ಕ್ಲಾಸ್ ಆಗಿದ್ದು. ಇವತ್ತು ಕ್ಲಾಸ್ ಮುಗಿದ್ಮೇಲೆ ಈ ಪ್ರಪೋರ್ಷನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕಾನ್ಸೆಪ್ಟ್ಗಳಿದೆ ಮತ್ತು ಅದನ್ನು ಎಕ್ಸಾಮಲ್ಲಿ ಯಾವ ಥರ ಅದನ್ನು ಮಾಡೋದಂತ. ಸೊ ನೋಡೋಣ ಇವತ್ತಿನ ಕಾನ್ಸೆಪ್ಟ್ಗಳು. ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕಾನ್ಸೆಪ್ಟ್. ಸೊ ನೋಡಿ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕಾನ್ಸೆಪ್ಟ್ ಯಾವುದಿದೆ, ಪ್ರಪೋರ್ಷನ್ ಆಫ್ಟರ್ ಆ್ಯಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಅಂತ. ಅಂದರೆ ಕೂಡಿಸುವುದು ಕಳೆಯುವುದು ನಂತರದ ಸಮಾನುಪಾತ ಅಂತ. ಅಂದರೆ ಒಂದು ಸಮಾನುಪಾತ ಕೊಟ್ಟಿರ್ತಾರ ಕರೆಕ್ಟಾ, ಏನಂತ A/B ಸಮಾನುಪಾತ C/D ಅಂತ. ಸೊ ಈ ಥರ ಕೊಟ್ಟಾಗ ಇದರಲ್ಲಿ ಒಂದು ಆ್ಯಡ್ ಆಗ್ಬೋದು ವ್ಯಾಲ್ಯೂ ಅಥವಾ ಮೈನಸ್ ಆಗ್ಬೋದು. ಸೊ ಈ ಥರ ಒಂದು ಆ್ಯಡ್ ಆಗ್ಬೋದು ಅಥವಾ ವ್ಯಾಲ್ಯೂ ಮೈನಸ್ ಆದಮೇಲೆ ಏನಂತ ಸಮಾನುಪಾತ ಬರುತ್ತೋ ಅದರದ್ದು ಕಂಡಿಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಥರ ಇದು ಕಾನ್ಸೆಪ್ಟ್ ಇರೋದು. ಸೊ ನಾವು ಇವತ್ತಿನ ಕಾನ್ಸೆಪ್ಟ್ನ ಇದನ್ನು ಯಾವ ಥರ ಮಾಡೋದು ಅಂದರೆ, ಫಸ್ಟ್ನೇದಾಗಿ ನಮಗೆ ಬೇಸಿಕ್ ಮೆಥಡಿಂದ ಮಾಡ್ಬೋದು. ಇದನ್ನು ಈ ಥರ ಕೊಟ್ಟಾಗ ಬೇಸಿಕ್ ಮೆಥಡಿಂದ ಮಾಡ್ಬೋದು. ಅದೇ ಥರ ನಾವು ಆಪ್ಷನ್ ಮೆಥಡ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಫಾರ್ಮುಲಾ ಬೇಸ್ಡ್ ಮಾಡ್ಬೋದು. ಸೊ ನಾವು ಫಾರ್ಮುಲಾ ಬೇಸ್ಡ್ ಕೂಡ ಈ ಥರ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳನ್ನು ಮಾಡ್ಬೋದು. ಸೊ ನಾವು ಫಸ್ಟ್ನೇದಾಗಿ ನೋಡಿ ಇಲ್ಲಿ ಬೇಸಿಕ್ ಮೆಥಡ್ ಅಂದರೆ ಏನಂತ. ಸೊ ಬೇಸಿಕ್ ಮೆಥಡ್ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಮತ್ತು ಈಗ ನೋಡಿರಿ ಫಾರ್ಮುಲಾ ಬೇಸ್ಡ್ ಅಂದರೆ ಯಾವ ಥರ ಮಾಡೋದಪ್ಪ ಅಂದರೆ, ಈಗ ನೋಡಿರಿ ಫಾರ್ಮುಲಾ ಅಂದರೆ ಯಾವ ಥರ ಫಾರ್ಮುಲಾ ಇರುತ್ತೆ ನಿಮಗೆ ಅಂತ. ಇನ್ ಕೇಸ್ ನಿಮಗೆ ಫಾರ್ಮುಲಾ ಬೇಸ್ಡ್ ಮೇಲೆ ಗೊತ್ತಾಗಬೇಕಂತಂದರೆ, ಫಾರ್ಮುಲಾ ಬೇಸ್ಡ್ ಮೇಲೆ ಅದೇ ಪ್ರಪೋರ್ಷನ್ ಆಫ್ಟರ್ ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಆ್ಯಡಿಷನ್ ಅಂತ, ಅದರ ಮೇಲೆ ಫಾರ್ಮುಲಾ ಬೇಸ್ಡ್ ಯಾವ ಥರ ಅಂತ. ಈಗ ನಿಮಗೆ ಆ್ಯಡಿಷನ್ ಅಂತ ಕೊಟ್ಟಿದ್ರಪ್ಪ ಅಂತ ತಿಳ್ಕೊರಿ. ಏನಂತ ಒಂದು ಪ್ರಾಬ್ಲಮ್ಮು ಯಾವುದೇ ಒಂದು ಆ್ಯಡಿಷನ್ ಅಂತ ಕೊಟ್ಟಾಗ ಅದ್ರದ್ದು ಫಾರ್ಮುಲಾ ಏನಿರುತ್ತೆ ಅಂದರೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ನಿಮಗೆ ಫಾರ್ಮುಲಾ ಏನಿರುತ್ತೆ ಅಂದರೆ BC ಮೈನಸ್ AD ಡಿವೈಡೆಡ್ ಬೈ A ಪ್ಲಸ್ ಡಿ ಮೈನಸ್ B ಪ್ಲಸ್ C ಅಂತ. ಏನಂತಂದರೆ ನಿಮಗೆ ಈ ಥರ ರೇಷಿಯೋ ಕೊಟ್ಟಿರ್ತಾರಲ್ವ, ನಾನು ಇಲ್ಲಿ ರೇಷಿಯೋ ಬರೀಬೇಕಿತ್ತು. ಸೊ C/D ಅಂತ. ಸೊ ಈ ಥರ ನಿಮಗೆ ಸಮಾನುಪಾತ ಕೊಟ್ಟಾಗ ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂನ ಆ್ಯಡಿಷನ್ ಮಾಡಿದ ಮೇಲೆ ನಮಗೇನಾಗುತ್ತೆ, ಸಮಾನುಪಾತ ಏನು ಬರುತ್ತೆ ಅಂತ ಕಂಡುಹಿಡಿದು ಅಂತ ಕೊಟ್ಟಾಗ ನಾವು ಈ ಫಾರ್ಮುಲಾ ಬಳಸ್ತೀವಿ. ಅದೇ ಥರ ನಿಮಗೆ ಕಳೆದಾಗ ಈ ಥರ ಒಂದು ಸಮಾನುಪಾತ ಕೊಟ್ಟಿರೋದ್ರಲ್ಲಿ ನಾವು ಯಾವುದಾದ್ರೂ ಒಂದು ವ್ಯಾಲ್ಯೂನ ಕಳೆದಾಗ ನಮಗೆ ಸಮಾನುಪಾತ ಏನು ಬರುತ್ತೆ ಕಂಡುಹಿಡಿದು ಅಂತಂದರೆ ಅದನ್ನೇನು ಇಂಗ್ಲೀಷ್ನಾಗ ಏನಂತಾರೆ, ಸಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಇಲ್ಲಿ ಕಳೆಯೋದು ಅಂತ ಸಬ್ಸ್ಟ್ರಾಕ್ಷನ್. ಸೊ ಎಕ್ಸ್ ಈಸ್ ಈಕ್ವಲ್ ಟು ಇದ್ರಲ್ಲಿ ನಾವು ಒಂದು ವ್ಯಾಲ್ಯೂನ ಎಕ್ಸ್ ಅಂತ ಕಳೆದಾಗ ಏನಾಗುತ್ತೆ ನಮಗೆ, ಅಲ್ಲಿ ಫಾರ್ಮುಲಾ AD ಮೈನಸ್ BC ಡಿವೈಡೆಡ್ ಬೈ A ಪ್ಲಸ್ D ಮೈನಸ್ B ಪ್ಲಸ್ C ಅಂತ. ಸೊ ನೀವು ಗಮನಿಸ್ಬೋದು ಇಲ್ಲಿ ಎರಡು ಪ್ರಾಬ್ಲಮ್ ಎರಡು ಫಾರ್ಮುಲಾ ನೋಡೋಕ್ಕೆ ಸೇಮ್ ಅದಾವ. ಬಟ್ ಇಲ್ಲಿ ಏನಂದರೆ ಡಿಫ್ರೆನ್ಸ್ ಆಗಿದೆ ಅಂದರೆ, ಇಲ್ಲಿ ನೋಡಿ ಫಸ್ಟ್ನೇದಾಗಿ ಇಲ್ಲಿ BC ಇದೆ, ಇಲ್ಲೇನಿದೆ ಈ ಫಾರ್ಮುಲಾದಲ್ಲಿ AD ಬಂದಿದೆ. ಅಂದರೆ ಏನಿದೆ ಇಲ್ಲಿ ನಾವು ಇದೇ ಥರ ಬರೀಬೇಕಂದ್ರೆ ಇಲ್ಲಿ ಫಾರ್ಮುಲಾ ಏನಾಗುತ್ತೆ ನಮಗೆ ಮೈನಸ್ ಹೊರಗೆ ಕಾಮನ್ ಆಗಿ ನಮಗೇನಾಗುತ್ತೆ ಅಂದರೆ AD ಮೈನಸ್ BC ಡಿವೈಡೆಡ್ ಬೈ A ಪ್ಲಸ್ D. ಒಂದು ನಿಮಿಷ, ಇದು A ಪ್ಲಸ್ D, ಇದು A ಪ್ಲಸ್ D ಮೈನಸ್ B ಪ್ಲಸ್ C. ಸೊ ನಿಮಗೆ ಎರಡು ಫಾರ್ಮುಲಾ ಸೇಮ್ ಆಗುತ್ತವೆ, ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಡಿಷನಲ್ಲಿ ಇದು ಮೈನಸ್ ಬರುತ್ತೆ ಹೊರಗಡೆ. ಸೊ ಸಬ್ಸ್ಟ್ರಾಕ್ಷನ್ದಲ್ಲಿ ಆ್ಯಸ್ ಇಟ್ ಇಸ್ ಪ್ಲಸ್ ಬರುತ್ತೆ. ಇದೇ ನಿಮಗೆ ಸ್ವಲ್ಪ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಷ್ಟೇ, ಸೈನ್ಗಳು ಚೇಂಜ್ ಆಗ್ತಾವೆ. ಸೊ ನಿಮಗೆ ಕೆಲವೊಂದು ಟೈಮ್ ನಿಮಗೆ ಇದು ಯಾವುದರಲ್ಲಿ ಸೈನ್ ಚೇಂಜ್ ಆಗುತ್ತೆ, ಯಾವುದರಲ್ಲಿ ಸೈನ್ ಚೇಂಜ್ ಆಗಲ್ಲ ಅಂತಂದ್ರೆ ನಿಮಗೆ ಈ ಥರ ಕನ್ಫ್ಯೂಸನ್ ದೂರ ಮಾಡಬೇಕು. ಅಂದರೆ ಒಂದು ಬೆಸ್ಟ್ ಟ್ರಿಕ್ ಅಂದರೆ ಏನಂತ, ಇವೆರಡರನ್ನು ಕೂಡಿಸಿ ಒಂದು ಫಾರ್ಮುಲಾ ನಾವು ಮಾಡ್ಬೋದು. ಯಾವ ಥರ ಅಂದರೆ ಮೋಡನ್ನು ಅಪ್ಲೈ ಮಾಡ್ಕೊಂಬಿಡಿ. ಮೋಡ್ ಅಪ್ಲೈ ಮಾಡ್ಕೊಂಬಿಟ್ರೆ ಏನಂತ ಇದ್ರ ಒಳಗಡೆ ಮೈನಸ್ ಬಂದರೂ ಕೂಡ ಏನಾಗುತ್ತೆ, ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೋಡನ್ನು ಅಪ್ಲೈ ಮಾಡೋದು ನಮ್ಗೆ ಯಾವ ಥರ ಬರುತ್ತೆ ಅಂದರೆ, ಇಲ್ಲ ಸೇಮ್ ಫಾರ್ಮುಲಾ ಇರೋದು ನಾವು ಮೋಡನ್ನು ಅಪ್ಲೈ ಮಾಡ್ಕೊಂಡ್ಬಿಡ್ತೀವಿ. ಏನಂತಂದರೆ ಅವಾಗ ಮೋಡ್ ಅಪ್ಲೈ ಮಾಡಿದಾಗ AD ಮೈನಸ್ BC ಡಿವೈಡೆಡ್ ಬೈ A ಪ್ಲಸ್ D ಮೈನಸ್ B ಪ್ಲಸ್ C. ಸೊ ನಾವು ಈ ಮೋಡನ್ನು ಎದಕ್ಕೆ ಅಪ್ಲೈ ಮಾಡಿವಿ ಅಂದರೆ, ಇನ್ ಕೇಸ್ ಇದರಲ್ಲಿ ವ್ಯಾಲ್ಯೂ ಏನಾದರೂ ಪ್ಲಸ್ ಬಂದಿತ್ತಪ್ಪ, ಸೊ ಅದು ಪ್ಲಸ್ ಆಗುತ್ತೆ. ಇದರಲ್ಲಿ ಮೈನಸ್ ಬಂದಿದ್ದಂದರೆ ಅದು ಮೈನಸ್ ಇದ್ದಿದ್ದು ಮೋಡ್ ಅಪ್ಲೈ ಮಾಡಿದರೆ ಏನಾಗುತ್ತದು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಮೋಡ್ ಅಂದರೆ ಅರ್ಥ ಏನು, ಸೊ ಇಲ್ಲಿ ಒಂದು ಕಡೆ ವ್ಯಾಲ್ಯೂ ಪ್ಲಸ್ ಬರುತ್ತೆ, ಇನ್ನೊಂದು ಕಡೆ ವ್ಯಾಲ್ಯೂ ಮೈನಸ್ ಬರುತ್ತೆ. ಇದೇ ಅರ್ಥ ಆಗಿರೋದು. ಸೊ ನಾನು ನಿಮಗೆ ಫಸ್ಟ್ ಪ್ರಾಬ್ಲಮ್ನ ಏನು ಮಾಡ್ತೀನಿ ಅಂದರೆ ಬೇಸಿಕ್ ಮೆಥಡ್ ತಿಳಿಸ್ತೀನಿ, ಮತ್ತು ಇನ್ನೊಂದು ಆಪ್ಷನ್ ಮೆಥಡ್ ತಿಳಿಸ್ತೀನಿ, ಆಮೇಲೆ ಇನ್ನೊಂದು ಫಾರ್ಮುಲಾ ಮೆಥಡ್ನ ತಿಳಿಸ್ತೀನಿ. ಸೊ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತಲ್ಲ, ಯಾವುದು ಮೆಥಡ್ ನಿಮ್ಗೆ ಈಸಿ ಆಗುತ್ತಲ್ಲ ಅದನ್ನೇ ನೀವು ಫಾಲೋ ಅಪ್ ಮಾಡಿರಿ. ನಾನು ತಿಳಿಸೋದು 3 ಮೆಥಡ್ನ ತಿಳಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ, ವಿಚ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 3, 11, 4 ಆ್ಯಂಡ್ 14 ಟು ಮೇಕ್ ದೆಮ್ ಇನ್ ಪ್ರೊಪೋರ್ಷನ್ ಅಂತ. ನಾವು ಯಾವ ನಂಬರ್ನ ಕೂಡಿಸಿದಾಗ ನಮಗೇನಾಗುತ್ತಾ ಅಲ್ಲಿ
ಅದರದ್ದು ವ್ಯಾಲ್ಯೂ ಪ್ರೊಪೋರ್ಷನಲ್ಲಿ ಇರುತ್ತೆ ಕಂಡುಹಿಡಿದು ಕೊಡೋದಾಗಲಿ. ಸೊ ನಾನು ನಿಮ್ಗೆ ಫಸ್ಟ್ ಮೆಥಡ್ ಒನ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಬೇಸಿಕ್ ಮೆಥಡ್ ಅಂತ ತಿಳಿಸ್ತೀನಿ ಅಂತ ತಿಳಿದ್ದೆ. ಸೊ ಬೇಸಿಕ್ ಮೆಥಡಿಂದ ಹೆಂಗೆ ಮಾಡೋದಪ್ಪ ಅಂದರೆ 4 ನಂಬರ್ ಕೊಟ್ಟಿದ್ದಾರೆ ಏನಂತ 3:11 ಸಮಾನುಪಾತ 4:14 ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೆ ಏನಂತಂದರೆ ಇವು ಮಿಡ್ಲ್ ಟರ್ಮ್ಗಳೇನಾಗ್ತವೆ, ಇವು 2 ಗುಣಾಕಾರ ಆಗ್ತವೆ, ಮತ್ತು ಇವು ಲಾಸ್ಟ್ ಟರ್ಮ್ಗಳು ಇವೆರಡು ಗುಣಾಕಾರ ಆಗ್ತವೆ ಅಂತ. ಈಗ ನಮಗೆ ಇದು ಏನು ಮಾಡ್ಬೇಕಂದ್ರೆ ನಮಗೆ ಇಲ್ಲಿ ಆ್ಯಡಿಷನ್ ಮಾಡ್ಬೇಕಂದ್ರೆ ಯಾವ ಆ್ಯಡಿಷನ್ ಅಂತಂದರೆ ಇಲ್ಲಿ 3ಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ ಕೂಡಿಸಿದಾಗ ಮತ್ತು 14ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ ಕೂಡಿಸಿದಾಗ ಅದರದ್ದು ಈಕ್ವಲ್ ಟು ಸಮಾನುಪಾತ ಅದಕ್ಕಾಗತ್ತೆ 11 + x = 11 + x ಡಿವೈಡೆಡ್ ಬೈ 4 + x ಇದಕ್ಕೆ ಸಮ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಕರೆಕ್ಟ್ ಅಲ್ಲ? ನಾನು ಸಮಾನುಪಾತದಲ್ಲಿ ಫಸ್ಟ್ ಕ್ಲಾಸಲ್ಲಿ ತಿಳಿಸಿದ್ದೀನಿ ಇದು ಹೆಂಗೆ ಬರ್ಕೊಳ್ಳೋದಂತ. ಸೊ ಇದಕ್ಕೆ ಈಕ್ವಲ್ ಆಗುತ್ತೆ ಮತ್ತು ಇದಕ್ಕೆ ಈಕ್ವಲ್ ಆಗಿರುತ್ತೆ. ಆದ್ದರಿಂದ ನಮಗೆ ಇಲ್ಲಿ ಏನೇನು ಬರುತ್ತೆ ನೋಡ್ಬೇಕು. ಇಲ್ಲಿ ನಾವು ಏನೇನು ಬರುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಇಲ್ಲಿ ಉಲ್ಟಾ ಬರ್ಕೊಂಡೇನೆ, ಒಂದು ನಿಮಿಷ. ಸೊ ನಮಗೇನಾಗುತ್ತದೆ 3 + x ಡಿವೈಡೆಡ್ ಬೈ 11 + x ಮತ್ತು ಇಲ್ಲೇನಾಗುತ್ತೆ 4 + x ಡಿವೈಡೆಡ್ ಬೈ 14 + x. ಕರೆಕ್ಟ್ ಅಲ್ಲ? ಈಗ ನಾವೇನು ಮಾಡಬೇಕು, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಏನು ಬರುತ್ತೆ ನಮಗೆ 3 + x ಗುಣಾಕಾರ 14 + x = ಮತ್ತೇನಾಗುತ್ತೆ ಇಲ್ಲಿ ನಮಗೆ 11 + x ಗುಣಾಕಾರ 4 + x. ಸೊ ಇದೇನಾಗುತ್ತೆ ನಮಗೆ 4 + x ಅಂತ. ಸೊ ಇಲ್ಲಿ ನೋಡಿ ಗುಣಾಕಾರ ಮಾಡಿದಾಗ ನಮಗೆ ಅನ್ಸುತ್ತೆ 14 42 ಪ್ಲಸ್ 3 × x 3x ಪ್ಲಸ್ ಮತ್ತು ಇದು 14 × x 14x ಪ್ಲಸ್ ಮತ್ತು x × x ಸ್ಕ್ವೇರ್. ಅದೇ ಥರ ಇಲ್ಲೇನು ಬರುತ್ತೆ ನಮಗೆ ಅದೇ ಥರ ಸೇಮು 11 + 4 44 ಪ್ಲಸ್ ಇಲ್ಲಿ x ಅಲ್ಲ ಇದು 44 ಅಷ್ಟೇ, ಇದು 44 ಪ್ಲಸ್ ಮತ್ತು 11 × x 11x ಪ್ಲಸ್ x × 4 4x ಪ್ಲಸ್ ಅದೇ ಥರನೇ x × x ಸ್ಕ್ವೇರ್. ನೋಡಿ ಇಲ್ಲಿ ನಮಗೇನಾಗ್ತದೆ x ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಕರೆಕ್ಟ್ ಅಲ್ಲ? ಈಗ 42 ಮತ್ತು ಇದು 44 ಐತಿ. ಆದ್ದರಿಂದ ಇದು ಈ ಕಡೆ ಸೈಡ್ ತೊಗೊಂಡೋದ್ರೆ ನಮಗೆ ಅದು 42 ಈ ಕಡೆ ಸೈಡ್ ಬಂದರೆ 44ರಲ್ಲಿ 42 ಮೈನಸ್ ಆಗುತ್ತೆ. ಆದ್ದರಿಂದ ನಾವು 44ರಲ್ಲಿ 42 ತೊಗೊಂಡ್ರೆ ಏನಾಗುತ್ತೆ 2 ಉಳಿತದೆ. ಕರೆಕ್ಟ್ ಅಲ್ಲ? ಮತ್ತು 3x + 14x ಎಷ್ಟಾಗುತ್ತೆ 7x ಆಗುತ್ತೆ. 17xಲ್ಲಿ 11x + 4x ಮೈನಸ್ ಮಾಡಿರಿ ಎಷ್ಟಾಗುತ್ತೆ ನಮಗೆ 15x ಅಂತ. ಸೊ 17xಲ್ಲಿ 15x ತೆಗೆದ್ರೆ ನಮಗೇನು ಸಿಗುತ್ತೆ ಇಲ್ಲಿ, ಸೊ 17xಲ್ಲಿ 15x ತೆಗೆದ್ರೆ ನಮಗೇನಾಗುತ್ತೆ 2x ವ್ಯಾಲ್ಯೂ ಉಳಿತದೆ 2x. ಆದ್ದರಿಂದ x = ಏನಾಗುತ್ತೆ ನಮಗೆ ಇಲ್ಲಿ 1 ಬರುತ್ತೆ. ಕರೆಕ್ಟ್ ಅಲ್ಲ? ಸೊ x = ಏನು ಬರುತ್ತೆ 1. ಹೆಂಗಂತಂದರೆ 2 1 ಕಡ್ತಾ ಹೊಡೆದ್ರೆ ನಮ್ಗೆ ಏನು ಸಿಗುತ್ತೆ x = 1 ಸಿಕ್ತು. ಈ x = 1 ನಾವು ಇಲ್ಲಿ ಇದರಲ್ಲಿ ಅಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಇವು ವ್ಯಾಲ್ಯೂ ಪ್ರೊಪೋರ್ಷನಲ್ಲಿ ಸೇಮ್ ಆಗುತ್ತೆ. ಬೇಕಾದ್ರೆ ನೀವು ಅಪ್ಲೈ ಮಾಡಿ ನೋಡಿರಿ. ಸೊ 3 + 1 ಎಷ್ಟಾಗುತ್ತೆ 4 ಡಿವೈಡ್ ಬೈ 11 + x 11 + x ಅಂದರೆ 11ಅಲ್ಲಿ 1 ಕೂಡಿಸಿದ್ರೆ 12. ಅದೇ ಥರ 4 + x 4 + 1 ಅಂದರೆ 5 ಡಿವೈಡೆಡ್ ಬೈ ಮತ್ತು ಇದೇನಾಗುತ್ತೆ ನಿಮಗೆ 14 + x ಅಂತ 14 + 1 ಅಂದರೆ ಎಷ್ಟಾಗುತ್ತೆ 5 ಆಗುತ್ತೆ, 15 ಆಗುತ್ತೆ. ಆದ್ದರಿಂದ ಇದನ್ನು ಕಟ್ತಾ ಹೊಡ್ರಿ ಮತ್ತು ಇದನ್ನು ಕಟ್ತಾ ಹೊಡೆದ್ರೆ ನಮಗೆ ಏನಾಗುತ್ತೆ 1/3 ಇದು ಆಗುತ್ತೆ. ಆದ್ದರಿಂದ ನಾವು ಯಾವ ವ್ಯಾಲ್ಯೂನ ಇದರಲ್ಲಿ ಆ್ಯಡ್ ಮಾಡಿದರೆ ಎಲ್ಲ ವ್ಯಾಲ್ಯೂಗಳು ಪ್ರೊಪೋರ್ಷನಲ್ಲಿ ಬರ್ತವೆ, ಸಮಾನುಪಾತದಲ್ಲಿ ಬರ್ತವೆ. ಕಂಡುಹಿಡಿದು ಕೊಟ್ಟಾಗ ನಮಗೆ x = 1 ಅಪ್ಲೈ ಮಾಡಿದಾಗ ನಾವೇನಾಗುತ್ತೆ ಎಲ್ಲ ವ್ಯಾಲ್ಯೂಗಳು ಸಮಾನುಪಾತದಲ್ಲಿ ಬರ್ತಾವಂತ. ಸೊ ಇದು ಈ ಥರ ನೀವು ಬೇಸಿಕ್ ಮೆಥಡಿಂದ ಕಂಡುಹಿಡಿದಾಯಿತು. ಇನ್ನೊಂದು ಮೆಥಡ್ ನಾನು ನಿಮ್ಗೆ ಹೇಳಿದ್ದೆ ಆಪ್ಷನ್ ಮೆಥಡ್ ಅಂತ. ಸೊ ನೀವು ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ. ಸೊ ನೀವು ಸಿಂಪಲ್ ಏನಂದರೆ ಆಪ್ಷನ್ ಮೆಥಡ್ ಯಾವ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಆ ಆಪ್ಷನ್ಗಳನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಏನಾಗುತ್ತೆ ಆನ್ಸರ್ ಸಿಗ್ಬಿಡುತ್ತೆ ಯಾವ ವ್ಯಾಲ್ಯೂನ ನಾವು ಅಪ್ಲೈ ಮಾಡಿದರೆ ಅಂತ. ನೋಡಿ ಇಲ್ಲಿ ಆಪ್ಷನ್ ಮೆಥಡ್ ಹೆಂಗೆ ಮಾಡಿದ್ರೆ ಫಸ್ಟ್ನೇದಾಗಿ ನಮ್ಗೆ ಏನು ಕೊಟ್ಟಿದ್ದಾರೆ 3:11 ಸಮಾನುಪಾತ 4 × 4:14 ಅಂತ. ಸೊ ಈ ಥರ ಕೊಟ್ಟಾಗ ನಮ್ಗೆ ಆಪ್ಷನ್ 1 ಫಸ್ಟ್ನೇದಾಗಿ ಆಪ್ಷನ್ 1 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇಲ್ಲಿ 2 ಆಪ್ಷನ್ 2 ಆಪ್ಷನ್ ಬಿ ಆಪ್ಷನ್ ಬಿ ಸಿ ಆಪ್ಷನ್ ಬಿ 1 ಆಪ್ಷನ್ 3 ಆಪ್ಷನ್ ಸಿ 3 ಮತ್ತು ಆಪ್ಷನ್ ಡಿ 4 ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಈಗ ನೀವು ಏನು ಮಾಡಿ ಗೊತ್ತಾ ಫಸ್ಟ್ನೇದಾಗಿ ಎ ಆಪ್ಷನ್ ಅಪ್ಲೈ ಮಾಡಿ ನೋಡಿರಿ. ಸೊ ನೀವು ಫಸ್ಟ್ನೇದಾಗಿ ಇದನ್ನು ಏನು ಮಾಡಬೇಕು ನಾವು ಇದನ್ನು ಈ ಥರ ಅಲ್ಲಿ ಬರ್ಕೋಬೇಕು. ನಾವು ಫಸ್ಟ್ನೇದಾಗಿ ಈ ಥರ ಬರ್ಕೊಳ್ಳೋದು ಗೊತ್ತಾಗಬೇಕು ನಮಗೆ. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಏನು ಮಾಡಿ ಗೊತ್ತಾ ಈ ಥರ ಬರ್ಕೊಳಕ್ಕಂದ್ರೂ ಇದರಲ್ಲಿ ಪ್ರತಿಯೊಂದರಲ್ಲಿ ವ್ಯಾಲ್ಯೂಗಳನ್ನ ಆ್ಯಡ್ ಮಾಡ್ಕೊಂಡು ತಗೋರಿ. ಇಲ್ಲಿ ಈ ಥರ ಒಂದು ಕೊಟ್ಟಿದ್ದಾರಲ್ಲ ಅದರಲ್ಲಿ ಫಸ್ಟ್ ಆಪ್ಷನ್ 2 ಪ್ರಕಾರ ಒಂದೇದು ಆಪ್ಷನ್ ಎ ಪ್ರಕಾರ 2 ವ್ಯಾಲ್ಯೂನ ಅಪ್ಲೈ ಮಾಡಿರಲಿ. ಸೊ 3ಅಲ್ಲಿ 2 ಕೂಡಿಸಿದ್ರೆ 5 ರೇಷಿಯೋ ಮತ್ತು 11ಅಲ್ಲಿ 2 ಕೂಡಿಸಿದ್ರೆ ಏನಾಗುತ್ತೆ ನಿಮಗೆ 13 ಸಮಾನುಪಾತ. ಅದೇ ಥರ 2ಅಲ್ಲಿ 4 ಕೂಡಿಸಿದ್ರೆ 6 ಸಮಾನುಪಾತ ಅಲ್ಲ ರೇಷಿಯೋ 14 + 2 16 ಅಂತ. ಸೊ ನಿಮಗೆ ಇವೆಲ್ಲ ಸಮಾನುಪಾತದಲ್ಲಿ ಬರಲ್ಲ ಯಾಕಂತಂದರೆ 5 ರೇಷಿಯೋ ಯಾಕಂತಂದರೆ ಇದು 5/13 ರೇಷಿಯೋ
6/16 ಅಂತ ಬರುತ್ತೆ. ಸೊ ಇವೆರಡು ಈಕ್ವಲ್ ಇದಾವೆ ಇಲ್ಲ, ಅದಕ್ಕೆ ಇದು ಆಪ್ಷನ್ ನಂಬರ್ ಎ ತಪ್ಪಾಗತ್ತೆ, ಕರೆಕ್ಟ್ ಅಲ್ಲ. ಅದೇ ಥರ ಆಪ್ಷನ್ ನಂಬರ್ ಬಿ ಹಾಕಿ ನೋಡಿ. ಇಲ್ಲಿ ಆಪ್ಷನ್ ನಂಬರ್ ಬಿ ಏನಂತ 3 1 ಕೂಡಿಸ್ರಿ ನಮಗೇನು ಸಿಗುತ್ತಾ 4:12 ಸಮಾನುಪಾತ. ಮತ್ತೇನು ಸಿಗುತ್ತಾ 4 1 ಕೂಡಿಸಿದ್ರೆ 5 ಮತ್ತು 14 1 ಕೂಡಿಸಿದ್ರೆ 15 ಅಂತ. ಅವಾಗೇನಾಗುತ್ತೆ 4/12 = 5/15 ಅಂತ. ಸೊ ಇದನ್ನು ಕಟ್ತಾ ಹೊಡ್ರಿ. ಸೊ ಇದೇನಾಗುತ್ತೆ, ಇದು ನಮಗೆ 1/3 ಬಂತು. ಮತ್ತು ಇದನ್ನು ಕಟ್ತಾ ಹೊಡೆದ್ರೆ ನಮಗೆ ಏನು ಸಿಗುತ್ತೆ 1/3 ಸಿಗುತ್ತೆ. ನೋಡಿ ಇಲ್ಲಿ 1/3 = 1/3 ಯಾವ್ದು ಇರುತ್ತಲ್ಲ ಅದೇ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಉಳಿದ ಆಪ್ಷನ್ಗಳನ್ನ ಅಪ್ಲೈ ಮಾಡಿ ನೋಡ್ಬೋದು. ಸೊ ನಮಗೆ ಯಾವುದು ವ್ಯಾಲ್ಯೂ ಕರೆಕ್ಟ್ ಆಗುತ್ತೆ ನೋಡು. ಯಾವ್ದು ವ್ಯಾಲ್ಯೂ = ಅಂದರೆ ಎರಡು ಇವು ಕೊಟ್ಟಿರುವಂಥ ವ್ಯಾಲ್ಯೂ ಪ್ರಪೋರ್ಷನಲ್ ಇರುತ್ತಲ್ಲ, ಅದಕ್ಕೆ ಅದೇ ಆನ್ಸರ್ ನಮ್ಗೆ ಏನಾಗುತ್ತೆ ರೈಟ್ ಆಗುತ್ತೆ. ಸೊ ಇದು ನಮಗೆ ಆಪ್ಷನ್ ಮೆಥಡ್ ಗೊತ್ತಾಯಿತು. ಅದೇ ಥರ ನಿಮಗೆ ಇನ್ನೊಂದು ಹೇಳಿದ್ದೆ ನಾನು ಫಾರ್ಮುಲಾ ಮೆಥಡ್ ಅಂತ. ಸೊ ಫಾರ್ಮುಲಾ ಮೆಥಡ್ ನಾವು ಹೆಂಗೆ ಮಾಡೋದು ಅಂತಂದರೆ ನೋಡಿರಿ, ಮೆಥಡ್ 3 ಯಾವುದು ಫಾರ್ಮುಲಾ ಮೆಥಡ್. ಸೊ ಫಾರ್ಮುಲಾ ಮೆಥಡ್ ಏನಿದೆ, ನಾನು ನಿಮಗೆ ಫಾರ್ಮುಲಾ ಹೇಳಿದ್ದೆ ಏನಂತ, x = ಸೊ ಮೋಡ್ AD - BC / A + D - B + C ಅಂತ ಈ ಫಾರ್ಮುಲಾ ಹೇಳಿದ್ದೆ, ಕರೆಕ್ಟ್ ಅಲ್ಲ. ನಮ್ಗೆ ಏನು ವ್ಯಾಲ್ಯೂ ಅವರು ಕ್ವಶನ್ ಏನು ಕೊಟ್ಟಿದ್ರು 3:11 ಸಮಾನುಪಾತ 4:14 ಅಂತ ಈ ಥರ ಕೊಟ್ಟಿದ್ರು. ಸೊ ನಮಗೆ ಇದೇನಾಗುತ್ತೆ, ಇದು A ವ್ಯಾಲ್ಯೂ, ಇದು B ವ್ಯಾಲ್ಯೂ, ಇದು C ವ್ಯಾಲ್ಯೂ, ಇದು D ವ್ಯಾಲ್ಯೂ, ಕರೆಕ್ಟ್ ಅಲ್ಲ. ಸೊ ಆದ್ದರಿಂದ ಇಲ್ಲಿ x = A ವ್ಯಾಲ್ಯೂ B ವ್ಯಾಲ್ಯೂ ಏನೇನಿದೆ ಅಲ್ಲಿ ಅಪ್ಲೈ ಮಾಡಿ. ಸೊ ಮೋಡ್ A ವ್ಯಾಲ್ಯೂ ಏನಿದೆ 3 × D ವ್ಯಾಲ್ಯೂ ಏನಿದೆ 14 ಮೈನಸ್ ಇದು 14 ಕರೆಕ್ಟಾಗಿ ಬರೋಕ್ಕೆ ಬರ್ತಲ್ಲ, ಒಂದು ನಿಮಿಷ ಇದಕ್ಕೇನೋ ಒಂದು ಸೊಲ್ಯೂಷನ್ ತೆಗಿಬೇಕು. ಸೊ ಏನೋ ಇದೆ 3 × 14 ಮೈನಸ್ ಅದೇ ಥರ B ವ್ಯಾಲ್ಯೂ ಏನಿದೆ 11 × 4 / ಸೊ 3 + 14 ಏನಾಗುತ್ತೆ 17 ಮೈನಸ್ 11 + 4 ಎಷ್ಟಾಗುತ್ತೆ 15. ಆದ್ದರಿಂದ ನಮಗೇನು ಸಿಗುತ್ತೆ ಇಲ್ಲಿ x = ಇಲ್ಲಿ ನೋಡ್ರಿ 3 × 14 42 ಮೈನಸ್ 11 × 44 11 × 4 44 / 17 ಮೈನಸ್ 15 2. ಸೊ ಇದು ಮೋಡ್ ಆಗುತ್ತೆ, ಕರೆಕ್ಟ್ ಅಲ್ಲ ಮೋಡ್. ಆದ್ದರಿಂದ ನೋಡ್ರಿ ಇಲ್ಲಿ 42ರಲ್ಲಿ 44 ಕಳೆದ್ರೆ ನಮಗೇನು ಸಿಗುತ್ತೆ -2 ಸಿಗುತ್ತೆ, -2 / 2. ಸೊ ಮೋಡ್ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ಇದು 2 1 ಕ್ಯಾನ್ಸಲ್ ಆಯಿತು. ಸೊ ಮೋಡ್ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ನಮಗೆ ಏನಾಗುತ್ತೆ ಮೈನಸ್ ಇದ್ದಿದ್ದ ವ್ಯಾಲ್ಯೂ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ x = 1 ಬರುತ್ತೆ. ಸೊ ನೀವು ಈ x = 1 ಇಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಏನಾಗುತ್ತೆ ಇದು ಆನ್ಸರ್ ಪ್ರೊಪೋರ್ಷನಲ್ ಬರುತ್ತೆ. ಸೊ ನಮಗೆ ಯಾವ ವ್ಯಾಲ್ಯೂನ ಕೂಡಿಸಿದಾಗ ಅಂತ ಕೇಳಿದಾರಲ್ಲ ಅದು ಯಾವುದು ವ್ಯಾಲ್ಯೂ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಇದು ನಿಮಗೆ ಒಂದು ಪ್ರಾಬ್ಲಮ್ನ 3 ಮೆಥಡಲ್ಲಿ ನಾವು ಬಿಡಿಸ್ಬೋದು. ಸೊ ನಿಮ್ಗೆ ಯಾವ್ದು ಮೆಥಡ್ ಈಸಿ ಆಗುತ್ತಲ್ಲ ಅದೇ ಮೆಥಡ್ನ ಬಳಸಿ ನೀವು. ಸೊ ನೀವು ಬೆಸ್ಟ್ ಅಂದರೆ ಆಪ್ಷನ್ ಮೆಥಡ್ನ ಯೂಸ್ ಮಾಡಿ ನಿಮ್ಗೆ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಏನಿದೆ, ವೆನ್ x ಈಸ್ ಆ್ಯಡೆಡ್ ಟು ಈಚ್ ಆಫ್ 22, 26, 19 and 21, then the numbers obtained in this order are in proportion. Then if 2x ratio y ಸಮಾನುಪಾತ y ratio 4x - 8 ಅಂತ and y is greater than 0, what is the value of the y ಅಂತ. ಸೊ ಈ ಥರ ಕೊಟ್ಟಾಗ ನೀವೇನು ಮಾಡ್ಬೇಕು ಇಲ್ಲಿ ಆಪ್ಷನ್ ಮೆಥಡ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಆಪ್ಷನ್ ಮೆಥಡ್ ನೀವು ಅಪ್ಲೈ ಮಾಡಿದ್ರೂ ಬರುತ್ತೆ, ಬಟ್ ಏನಂತಂದರೆ ನೀವು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಅದ್ರ ಬದಲು ನೀವೇನು ಮಾಡ್ರಿ ಫಾರ್ಮುಲಾ ಮೆಥಡ್ನ ಅಪ್ಲೈ ಮಾಡ್ಕೊಂಡು ಮಾಡಿದ್ರು ನಮಗೆ ಏನಾಗುತ್ತೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ನೋಡಿ ಇಲ್ಲಿ ಏನಂತಿದೆ, ಫಸ್ಟ್ನೇದಾಗಿ 22 ratio 26 ಸಮಾನುಪಾತ 19 ratio 21 ಅಂತ. ಈಗೇನು ಮಾಡಿ ಗೊತ್ತಾ, ನೀವು ಫಸ್ಟ್ನೇದಾಗಿ ಫಾರ್ಮುಲಾ ಮೆಥಡ್ನ ಅಪ್ಲೈ ಮಾಡಿರಿ. ಸೊ ಫಾರ್ಮುಲಾ ಮೆಥಡ್ ನಾನು ನಿಮ್ಗೆ ಹೇಳಿದ್ದೆ ಏನಂತ. ಸೊ x = ಮೋಡ್ AD - BC / A + D - B + C, ಕರೆಕ್ಟ್ ಅಲ್ಲ. ಆದ್ದರಿಂದ x = A ಅಂದರೆ ಏನು ನಮಗೆ 22 × D ಅಂದರೆ ಏನು 21 ಮೈನಸ್ B ಅಂದ್ರೆ ಏನು 26 × 19 / ಸೊ ನೋಡಿ 22 + 21 ಎಷ್ಟಾಗುತ್ತೆ ನಮಗೆ 43 ಮೈನಸ್ 26 + 19 ಎಷ್ಟಾಗುತ್ತೆ ನಮಗೆ 45 ಆಗುತ್ತೆ 45. ಆದ್ದರಿಂದ x = ಬೇಗ ಈ ಕಡೆ ಬರ್ಕೊಂಬಿಡೋಣ, ಯಾಕಂದರೆ ಇಲ್ಲಿಂದ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ ಈಜಿಗೆ. ಸೊ x = ನೋಡಿ ಇಲ್ಲಿ ನೀವೇನು ಮಾಡಬೇಕು ಅಂದರೆ 22 × 21 ಗುಣಾಕಾರ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಲೆಂದಿ ಆಗುತ್ತೆ ಇದು. ನಾವು ಗುಣಾಕಾರ ಮಾಡೋದು ಬದಲು ನೀವೇನು ಮಾಡಿರಿ ಆ್ಯಸ್ ಇಟ್ ಇಸ್ ಅಂತ ಅಷ್ಟೇ ಬರ್ಕೊಂಬಿಡ್ರಿ. ಸೊ ನೀವು ಕ್ಯಾಲ್ಕುಲೇಷನಲ್ಲಿ ಒಂದೊಂದು ಸ್ಟೆಪ್ನು ಕೂಡ ಏನು ಮಾಡೋದು ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ 26 × 19 / ಇದೇನಾಗುತ್ತೆ 43 ನೋಡ್ರಿ 43 - 45 ಅವಾಗ ಏನಾಗುತ್ತೆ ನಮಗೆ -2 ಸಿಗುತ್ತೆ -2. ಆದ್ದರಿಂದ ಸೊ ನೋಡ್ರಿ ಇಲ್ಲಿ 2 ಬಂತಲ್ಲ, ಈ 2 ಇಂದ ಇದನ್ನು ಏನಾಗುತ್ತೆ ಗೊತ್ತಾ, ಒಂದು ನಿಮಿಷ ಇನ್ನೊಂದು ತಿಳ್ಕೊಬೇಕಂದ್ರೆ ಈಗ ನೋಡ್ರಿ -2 ಉಳಿತು. ಈ 2 ಎಂಬುದು ವ್ಯಾಲ್ಯೂ ಇವೆರಡಕ್ಕೂ ಫಿಕ್ಸ್ ಆಗಿರುತ್ತೆ, ಎರಡಕ್ಕೂ ಸಮ ಇರುತ್ತೆ. ಆದ್ದರಿಂದ ನಾವು ಏನು ಮಾಡ್ಬೇಕು ಇಲ್ಲಿ ಸಪ್ರೇಟ್ ಮಾಡ್ಕೋಬೇಕು ಇಲ್ಲಿ. ಸೊ x = ನಮಗೇನು ಸಿಗುತ್ತೆ
ಆದ್ದರಿಂದ ನೀವು ಬೇರೆ ಬೇರೆ ಬರ್ಕೊಂಡ್ರೆ 22 ಇಂಟು 21 ಡಿವೈಡೆಡ್ ಬೈ -2 ಇದೊಂದು ಆಗುತ್ತೆ. ಅದೇ ಥರ ಮೈನಸ್ ಆಫ್ ಇದನ್ನಾಗುತ್ತೆ 26 ಇಂಟು 19 ಡಿವೈಡೆಡ್ ಬೈ 2 ಅಂತ. ಸೊ ನೀವು ಈ ಥರ ಬರ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಕ್ಯಾಲ್ಕುಲೇಷನ್ಸ್ ಈಸಿಯಾಗಿ ಏನಾಗುತ್ತೆ ಕ್ಯಾಲ್ಕುಲೇಷನ್ಸ್ ನೀವು ಪಾರ್ಟ್ ಸ್ಕಿಪ್ ಆಗುತ್ತೆ. ನೀವು ಇಲ್ಲಾಂದರೆ ಇದನ್ನು ಗುಣಾಕಾರ ಮಾಡಿ ಮತ್ತೆ 2 ಇಂದ ಗುಣಾಕಾರ ಮಾಡಿ ಡಿವೈಡ್ ಮಾಡೋದು ಎಲ್ಲ ಏನಾಗುತ್ತೆ ಲೆಂತ್ ಪ್ರೊಸೆಸ್ ಆಗುತ್ತೆ. ಸೊ 2 1 2 11 ಈ ಗುಣಾಕಾರ ಮಾಡಿ ಮತ್ತು 2 1 2 13 36 26. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ನಮ್ಗೆ ಏನೇನು ಬಂದಿದೆ ಬರ್ಕೊಂಬಿಡಿ. ಸೊ 11 ಇಂಟು 21 ಎಷ್ಟಾಗುತ್ತೆ ನಮಗೆ 11 1 11 2 22 ಸೊ 23 ಆವಾಗ ಮೈನಸ್ ಮತ್ತು ಅದೇ ಥರ ಒಂದು ನಿಮಿಷ ಇಲ್ಲಿ. ಸೊ ಇದೇನಾಗುತ್ತೆ 231 ಮೈನಸ್ ಮತ್ತು ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐಕಾನ್ ಆಗುತ್ತೆ ನಮಗೆ ಪ್ಲಸ್. ಅದೇ ಥರ 13 ಇಂಟು 19 ಆವಾಗ ಏನಾಗುತ್ತೆ ನಮಗೆ 13 9 117 11 ಕೈಲ 13 1 13 ಅವಾಗ ಏನಾಗುತ್ತೆ ಸಿಗುತ್ತೆ ನಿಮಗೆ 24 ಕರೆಕ್ಟಲ್ಲ 24. ಸೊ ಮೋಡ್ ಮತ್ತು ಮೋಡ್ನ ಅಪ್ಲೈ ಮಾಡಿ. ಆದ್ದರಿಂದ ನಮಗೇನು ಸಿಗುತ್ತೆ ಇಲ್ಲಿ ಅಂದರೆ ನೋಡಿ ಇಲ್ಲಿ 231 ಮತ್ತು 247 ಅದರಲ್ಲಿ ಮೈನಸ್ ಮಾಡಿ ನೋಡಿ ಎಷ್ಟಾಗುತ್ತೆ ನಮಗೆ 247ಅಲ್ಲಿ ನಮಗೆ 231 ತೆಗಿಬೇಕು ಕರೆಕ್ಟಲ್ಲ. ಸೊ 16 ಆಗುತ್ತೆ. ಅದರಿಂದ ಏನಾಗುತ್ತೆ ನಮಗೆ 16 ಆನ್ಸರ್ ಬರುತ್ತಿಲ್ಲ. ಇದು ಮೋಡ್. ಸೊ ನಾನು ನಿಮ್ಗೆ ಹೇಳಿದ್ದೆ ಮೋಡಲ್ಲಿದ್ದಾಗ ನಮಗೆ ಅದರದ್ದು ವ್ಯಾಲ್ಯೂ ಏನು ಬರುತ್ತೆ ನಮಗೆ ಒಂದು ಪ್ಲಸ್ಸನ್ನು ಬರುತ್ತಿಲ್ಲ ಮೈನಸ್ನು ಬರುತ್ತೆ ಕರೆಕ್ಟಲ್ಲ. ಸೊ ಅವಾಗ ಇಲ್ಲಿ ಇದು ಪ್ಲಸ್ಸಲ್ಲಿ ಬಂತು ವ್ಯಾಲ್ಯೂ. ಪ್ಲಸ್ಸಲ್ಲಿ ಬಂದಾಗ ಇದ್ರದ್ದು ವ್ಯಾಲ್ಯೂ ನಮಗೆ 2 ಟೈಪ್ ಇರುತ್ತೆ ಅಂತ ಹೇಳಿದೆ. ಒಂದು ಪ್ಲಸ್ಸಲ್ಲಿನೂ ಇರುತ್ತೆ ಸೊ +16 ಅನ್ಬೋದು ಇಲ್ಲ -16 ಅನ್ಬೋದು. ಯಾಕಂದರೆ ಮೋಡಲ್ಲಿದ್ದಾಗ ಪ್ಲಸ್ಸಲ್ಲಿದ್ದು ಮೈನಸಲ್ಲಿದ್ದು ಪ್ಲಸ್ ಐ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಇಲ್ಲಿ ನಮಗೆ ವೆನ್ ಎಕ್ಸ್ ಈಸ್ ಆ್ಯಡೆಡ್ ಟು ಈಚ್ ನಂಬರ್ ಸೊ ನಮಗೆ ಆ್ಯಡಿಂಗ್ ಫಾರ್ಮುಲಾ ಏನದಲ್ಲಿ ಏನಲ್ಲಿ ಬರುತ್ತೆ ನಮಗೆ ಮೈನಸಲ್ಲಿ ಬರುತ್ತೆ. ಸೊ ನೀವು ಫಸ್ಟ್ನೇದಾಗಿ ನೋಡ್ಬೋದು ಇಲ್ಲಿ ಒಂದು ನಿಮಿಷ. ಸೊ ನಮಗೆ ನೀವು ಆ್ಯಡ್ ಮಾಡೋದು ಫಾರ್ಮುಲಾ ನೋಡ್ಬೋದು. ಆ್ಯಡ್ ಮಾಡೋ ಫಾರ್ಮುಲಾ ನಮಗೆ ಏನು ಸಿಗುತ್ತೆ ಇಲ್ಲಿ ಆ್ಯಡ್ ಮಾಡೋ ಫಾರ್ಮುಲಾ ನಮ್ಗೆ ಮೈನಸಲ್ಲಿ ಬರುತ್ತೆ. ಆದ್ದರಿಂದ ನಮ್ಗೆ ಏನಾಗುತ್ತೆ ಇಲ್ಲಿ ನಾವು ಮೈನಸಲ್ಲಿ ತೊಗೊಂಡ್ರೆ ವ್ಯಾಲ್ಯೂ ಈಸಿಯಾಗಿ ಸಿಗ್ಬಿಡುತ್ತೆ ಕರೆಕ್ಟಲ್ಲ. ಸೊ ನಮಗೆ ಆದ್ದರಿಂದ ನಾವು ಈ ಮೈನಸ್ನ ಕನ್ಸಿಡರ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಆನ್ಸರ್ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಈಗ ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡಿ. ಎಕ್ಸ್ ವ್ಯಾಲ್ಯೂನ ಈಗ ಕೊಟ್ಟಿರೋಂಥ ಇಕ್ವೇಷನಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಇಲ್ಲಿ. ಸೊ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಬಂತು ಎಕ್ಸ್ ಈಸ್ ಈಕ್ವಲ್ ಟು -16 ಕರೆಕ್ಟಲ್ಲ. ಈ ಕೊಟ್ಟಿರೋಂಥ ಎಕ್ಸನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡು ಬರೀರಿ. ಇಲ್ಲಿ 2x ರೇಷಿಯೋ ಸಮಾನುಪಾತ y ರೇಷಿಯೋ ಇದೇನಂತಿದೆ ಇಲ್ಲಿ y ರೇಷಿಯೋ 4x ಇದು 4x - 8 ಇದು. ಸೊ ಇದನ್ನರ್ಥ 4x - 8 ಕರೆಕ್ಟಲ್ಲ. 2x y 4x - 8 ಓಕೆ. ಸೊ ಎಕ್ಸ್ ವ್ಯಾಲ್ಯೂ ಎಲ್ಲೆಲ್ಲಿ ಇದೆಲ್ಲ ಅಪ್ಲೈ ಮಾಡಿರಿ ಇಲ್ಲಿ. ಸೊ 16 32 -32 ರೇಷಿಯೋ y ಸಮಾನುಪಾತ y ಇದು ರೇಷಿಯೋ ನಾವು 16 64 -64 ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ -32 ರೇಷಿಯೋ y ಸಮಾನುಪಾತ -64 -8 ಎಷ್ಟಾಗುತ್ತೆ ನಮಗೆ -72 ಆಗುತ್ತೆ. ಆದ್ದರಿಂದ ಯು ವ್ಯಾಲ್ಯೂನ ಗುಣಾಕಾರ ಮಾಡಿರಿ ಮತ್ತು ಇವು ಲಾಸ್ಟ್ ವ್ಯಾಲ್ಯೂನ ಗುಣಾಕಾರ ಮಾಡಿರಿ. ಆದ್ದರಿಂದ ನಮಗೇನು ಸಿಗುತ್ತಿಲ್ಲ y × y ಸ್ಕ್ವೇರ್ ಈಸ್ ಈಕ್ವಲ್ ಟು 32 × 72. ನೀವು ಏನು ಮಾಡಿ ಗೊತ್ತಾಗಲಿಕ್ಕಂದರೆ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. 32 ಮೈನಸ್ ಇದಾಗುತ್ತೆ -72. ಸೊ ಮೈನಸ್ ಪ್ಲಸ್ ಆಗುತ್ತೆ ನಮಗೆ ಕರೆಕ್ಟಲ್ಲ. ಅದೇ ಥರ y ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಇದು ರೂಟಲ್ಲಿ ಬರುತ್ತೆ. ಸೊ ರೂಟ್ ಆಫ್ 32 × 72. ಅವಾಗ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸೊ ನೀವೇ ರೂಟ್ ಆಫ್ ಇಲ್ಲಿ ನೋಡಿರಿ 32 ಇದೆ. 32 ಎದ್ರ ಗುಣಾಕಾರ 16 32 ಕರೆಕ್ಟಲ್ಲ ಇಂಟು ಅದೇ ಥರ 72 ಇದ್ರದ್ದು ವ್ಯಾಲ್ಯೂ ಗುಣಾಕಾರ ಆಗುತ್ತೆ ನಮಗೆ. ಸೊ 8 9 72 ಈ ಥರ ಆಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಈಗ ನಾವು ಸ್ಕ್ವೇರ್ ರೂಟ್ನ ತೆಗಿಬೇಕು. ಅವಾಗ ಏನಾಗುತ್ತೆ ನಮಗೆ ನೋಡಿಲ್ಲಿ 16 ಸ್ಕ್ವೇರ್ದು ವ್ಯಾಲ್ಯೂ ಏನಾಗುತ್ತೆ ನಮಗೆ 16 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ ಇಲ್ಲಿ 4 ಆಗುತ್ತೆ ಇಂಟು 3ರ ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 3 ಆಗುತ್ತೆ. ಅಲ್ಲ ಸಾರಿ 9ರ ಸ್ಕ್ವೇರ್ ರೂಟು 3 ಆಗುತ್ತೆ. ಯಾಕಂದರೆ 9ರ ವರ್ಗಮೂಲ ಅಂತಂತಾರೆ ಇಲ್ಲಿ ಕನ್ನಡದಲ್ಲಿ. ಮತ್ತು ಅದೇ ಥರ 2 8 16ರ ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 4 ಆಗುತ್ತೆ. ಆದ್ದರಿಂದ ನಮ್ಗೆ ಏನಾಗುತ್ತೆ ಮತ್ತು ವ್ಯಾಲ್ಯೂ ಫೈನಲ್ ಆಗಿ 4 × 4 16 × 3 48 ಈಸ್ ದಿ ರೈಟ್ ಆನ್ಸರ್ ಅಂತ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಏನಾಗುತ್ತೆ ನಮಗೆ ಎ ಇಸ್ ದಿ ರೈಟ್ ಆನ್ಸರ್. ನಾನು ನಿಮಗೆ ಇಲ್ಲಿ ಆಪ್ಷನ್ ಮೆಥಡ್ ಇದಕ್ಕೆ ಯೂಸ್ ಮಾಡಲಿಲ್ಲ ಅಂದರೆ ನಮಗೆ ಇಲ್ಲಿ ಆಪ್ಷನ್ ಕಂಡುಹಿಡಿದು ಬೇಕಾಗಿದ್ದಿಲ್ಲ. ನಾವು ಡೈರೆಕ್ಟಾಗಿ ಫಸ್ಟ್ ಬಂದಿರುವಂಥ ಆಪ್ಷನ್ ಇದರಲ್ಲಿ ಅಪ್ಲೈ ಮಾಡಿ ಮತ್ತೆ ಇದು ಆನ್ಸರ್ ಕಂಡುಹಿಡುತ್ತೆ. ಅದಕ್ಕೆ ಆಪ್ಷನ್ ಮೆಥಡ್ ಬೇಡ ಅಂತ ಹೇಳಿದ್ದೆ ನಾನು ಇಲ್ಲಿ. ಸೊ ಕೆಲವೊಂದಲ್ಲಿ ನಾವು ಯಾವ ಪ್ರಾಬ್ಲಮ್ಗಳಲ್ಲಿ ಆಪ್ಷನ್ ಮೆಥಡ್ನ ಯೂಸ್ ಮಾಡೋಕ್ಕೂ ಎಂಥದ್ರಲ್ಲಿ ಆಪ್ಷನ್ ಮೆಥಡ್ ಯೂಸ್ ಮಾಡುವ ಅಂತ ಸ್ವಲ್ಪ ನಿಮ್ಗೆ ಅರಿವು ಇರಬೇಕು. ಅಂದರೆ ಸ್ವಲ್ಪ ಗೊತ್ತಾಗಿರಬೇಕು. ಅವಾಗ ಏನಾಗುತ್ತೆ ನಿಮಗೆ ಈಸಿಯಾಗಿ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದೇ ಥರ ಥರ್ಡ್ ಪ್ರಾಬ್ಲಮ್ ನೋಡಿ. ಸೊ ಎರಡನೇ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಅದೇ ಥರ ನೆಕ್ಸ್ಟ್ ನೋಡಿ ಇಲ್ಲಿ ಇಫ್ ಎಕ್ಸ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 24 40 33 and 57 the numbers obtained are in proportion. The ratio of the 5x plus 12 to
4x ಪ್ಲಸ್ 15 ಏನಾಗುತ್ತೆ ಕಂಡಿಡಿದು ತಂದಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡೋದು ಫಾರ್ಮುಲಾ ಮೆಥಡ್ ಅಪ್ಲೈ ಮಾಡೋದು. ಯಾಕಂದರೆ ನಮಗೆ ಆಪ್ಷನ್ ಮೆಥಡ್ ಕೊಟ್ಟಿದ್ರೆ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಇದಷ್ಟೇ ಕೇಳಿದರೆ ನಾವು ಏನು ಮಾಡೋದು ಡೈರೆಕ್ಟಾಗಿ ಆಪ್ಷನ್ ಮೆಥಡ್ ಮಾಡ್ತೀವಿ. ಬಟ್ ನಮಗೆ ಇದರದ್ದು ಮುಂದಿನ ಪಾರ್ಟ್ ಕೊಟ್ಟಿದ್ದಾರಲ್ಲ ಕ್ಯಾಲ್ಕುಲೇಷನಲ್ಲಿ, ಅದಕ್ಕೆ ಆಪ್ಷನ್ ಮೆಥಡ್ ಯೂಸ್ ಮಾಡ್ಬೋದು. ಸೊ ಫಾರ್ಮುಲಾ ಮೆಥಡ್ ನೋಡಿ ಏನು ಬರುತ್ತೆ ನಿಮಗೆ. ಸೊ ಫಸ್ಟ್ನೇದಾಗಿ ನಮ್ಗೆ ಏನು ಕೊಟ್ಟಿದ್ರಲ್ಲಿ 24:40 ಸಮಾನುಪಾತ. ಸೊ 33:57. ಸೊ ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಸೊ ಫಾರ್ಮುಲಾ ಮೆಥಡಲ್ಲಿ x ಈಸ್ ಈಕ್ವಲ್ ಟು ಮೋಡ್ ಆಫ್ ಸೊ AD ಮೈನಸ್ BC ಡಿವೈಡೆಡ್ ಬೈ A ಪ್ಲಸ್ D ಮೈನಸ್ B ಪ್ಲಸ್ C ಕರೆಕ್ಟಲ್ಲ. ಸೊ ಅವಾಗ ಏನಾಗುತ್ತೆ ನಮಗೆ x ಈಸ್ ಈಕ್ವಲ್ ಟು A ವ್ಯಾಲ್ಯೂ ಏನಿದೆ 24. ಸೊ 24 ಇಂಟು ಸೊ D ವ್ಯಾಲ್ಯೂ ಏನಿದೆ 57 ಮೈನಸ್ ಅದೇ ಥರ B ವ್ಯಾಲ್ಯೂ ಏನಿದೆ 40 ಮೈನಸ್ ಇಂಟು 33 C ವ್ಯಾಲ್ಯೂ ಕರೆಕ್ಟಲ್ಲ ಡಿವೈಡೆಡ್ ಬೈ ಸೊ ಇಲ್ಲಿ ನೋಡಿ 57 ಪ್ಲಸ್ 24 ಎಷ್ಟಾಗುತ್ತೆ ನಮಗೆ 5481 ಆಗುತ್ತೆ. ಅದೇ ಥರ ಮೈನಸ್ 40 ಪ್ಲಸ್ 33 ಎಷ್ಟಾಗುತ್ತೆ ನಮಗೆ 73 ಆಗುತ್ತೆ. ಇಸ್ ಈಕ್ವಲ್ ಟು ಅವಾಗೇನಾಗುತ್ತೆ ನಮಗೆ ಇಲ್ಲಿ ನೋಡಿರಿ ನೀವು ಗುಣಾಕಾರ ಮಾಡೋಂಗಿಲ್ಲ, ಯಾಕಂದರೆ ಗುಣಾಕಾರ ಮಾಡಿದ್ರೆ ಮತ್ತೆ ದೊಡ್ಡ ವ್ಯಾಲ್ಯೂ ಬರುತ್ತೆ. ಸೊ ನೀವು ಆಮೇಲೆ ನಿಮ್ಗೆ ಗುಣಾಕಾರ ಮಾಡಿ ಮತ್ತು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಪ್ರಾಬ್ಲಮಲ್ಲಿ ಸೇರ್ಕೊಂಡ್ಬಿಡ್ತೀರಿ. ಅದಕ್ಕೆ ಅದರ ಬದಲು ಬೆಸ್ಟ್ ಸೊಲ್ಯೂಷನ್ ಆ್ಯಸ್ ಇಟ್ ಈಸ್ ಬರೀರಿ 24 ಇಂಟು 57 ಮೈನಸ್ 40 ಇಂಟು 33 ಕರೆಕ್ಟಲ್ಲ. ಇಲ್ಲಿ ನೋಡಿ ನಮಗೆ 81ನಲ್ಲಿ 73 ತೆಗೆದ್ರೆ ನಮಗೆ ಎಷ್ಟು ಸಿಗುತ್ತೆ 81ನಲ್ಲಿ 73 ತೆಗೆದ್ರೆ ನಮಗೆ ಏನಾಗುತ್ತೆ 8 ಬರುತ್ತೆ. ಬಟ್ 8 ನಾವು ಏನಾಗುತ್ತೆ 8 ಎಲ್ಲ ವ್ಯಾಲ್ಯೂದೇ ಇರುತ್ತೆ ನಮಗೆ ಕರೆಕ್ಟಲ್ಲ, ಎಲ್ಲ ವ್ಯಾಲ್ಯೂದು ಏನಾಗುತ್ತೆ ಈಕ್ವಲ್ ಆಗಿರ್ತದೆ. ಆದ್ದರಿಂದ ನಾವು ಸಪ್ರೇಟ್ ಬರ್ಕೊಂಡ್ಬಿಟ್ರೆ ಇದು ಇಲ್ಲಿ 8 ಬರುತ್ತೆ ಮತ್ತು ಅದೇ ಥರ ಇಲ್ಲಿನೂ 8 ಬರುತ್ತೆ. ಸೊ ನಾನು ಸ್ಕಿಪ್ ಮಾಡಿ ಬರ್ತೀನಿ ಕರೆಕ್ಟಲ್ಲ. ಅವಾಗ ಏನಾಗುತ್ತೆ ನಮಗೆ 8 1 8 3 ಮತ್ತು 8 1 8 5 40. ಆದ್ದರಿಂದ x ಈಸ್ ಈಕ್ವಲ್ ಟು ಮೋಡ್ ಆಫ್ ಅವಾಗೇನಾಗುತ್ತೆ ಸೊ 3 ಇಂಟು 57 ಎಷ್ಟಾಗುತ್ತೆ ನಮಗೆ ಬೇಕಾದ್ರೆ ಮೋಡನ್ನ ತೆಗೆದುಬಿಡಿ ಡೈರೆಕ್ಟಾಗಿ ಬರಿಬೋದು. 3 ಇಂಟು 57 ಎಷ್ಟಾಗುತ್ತೆ 3 7 21 2 ಕೈಲ 3 5 15 17 ಮೈನಸ್ 5 3 15 1 ಕೈಲ 5 3 15 165. ಅವಾಗೇನಾಗುತ್ತೆ ನಮಗೆ x ಈಸ್ ಈಕ್ವಲ್ ಟು ನಮಗೆ ಏನು ಸಿಗುತ್ತೆ 175ರಲ್ಲಿ 165 ತೆಗೆದ್ರೆ R ವ್ಯಾಲ್ಯೂ ಬರುತ್ತಿಲ್ಲ. R x ಈಸ್ ಈಕ್ವಲ್ ಟು R ಬಂತು. ಸೊ ಈ R ವ್ಯಾಲ್ಯೂ ಬಂದಿದ್ದಾನೆ ಇದರಲ್ಲಿ ಅಪ್ಲೈ ಮಾಡಿರಿ ನಿಮಗೆ ಡೈರೆಕ್ಟ್ ಆನ್ಸರ್ ಸಿಗ್ಬಿಡುತ್ತೆ. ಸೊ ಆದ್ದರಿಂದ ನೋಡಿ ಇಲ್ಲಿ ನಮಗೆ ಏನು ಬರುತ್ತೆ ಅಂದರೆ ಸೊ ದೇರ್ ಫೋರ್ ಕೊಟ್ಟಿರುವಂಥ ಆಪ್ಷನ್ ಏನಿದೆ ಆ ಇಕ್ವೇಷನ್ ಏನಿದೆ 5x ಪ್ಲಸ್ 12 ಡಿವೈಡೆಡ್ ಬೈ 4x ಪ್ಲಸ್ 12 ಅಂತ ಅಲ್ಲ 15 ಅಂತ. ಆದ್ದರಿಂದ ನಮಗೆ ಇಲ್ಲಿ R ವ್ಯಾಲ್ಯೂನ ಇಲ್ಲಿ ಎಕ್ಸ್ ಇದ್ದಲ್ಲಿ ಬಳಸಿ ಏನಾಗುತ್ತೆ 6 5 30 ಅಲ್ಲ ಬೇಕಿದ್ರೆ ಡೈರೆಕ್ಟಾಗಿ ಬರಿತೀನಿ ಅಲ್ಲ ಬರೆದು ತೋರಿಸ್ತೀನಿ ಮತ್ತು 4 ಇಂಟು ಎಕ್ಸ್ ಪ್ಲಸ್ 15 ಅಂತ. ಯಾಕಂದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಡೈರೆಕ್ಟಾಗಿ ಬರೆದ್ರೆ 5 6 30 ಪ್ಲಸ್ 12 ಎಷ್ಟಾಗುತ್ತೆ ನಮಗೆ 42 ಡಿವೈಡೆಡ್ ಬೈ 4 6 24 24 ಪ್ಲಸ್ 15 ಎಷ್ಟಾಗುತ್ತೆ 24 ಪ್ಲಸ್ 15 39 ಅಲ್ಲ 39. ಆದ್ದರಿಂದ ಮತ್ತೆ ಇದನ್ನು ಕಟ್ತಾ ಹೊಡೆದ್ರೆ ನಿಮಗೆ ಸಿಗುತ್ತೆ 3 1 3 4 12 ಮತ್ತು 3 1 3 3. ಸೊ 14 ಕೂಡ 13 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ. ಸೊ ಸೇಮ್ ಪ್ರಾಬ್ಲಮ್ ಏನಿಲ್ಲ, ಅದ್ರದ್ದು ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಟು ಸೇಮ್ ಕೊಟ್ಟಿದ್ದಾರಲ್ಲಿ. ವೆನ್ ಎಕ್ಸ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಈಚ್ ಆಫ್ 24 33 20 and 26 then the numbers obtained in this order in proportion. What is the mean proportional between 2x plus 1 5x minus 13 ಅಂತ. ಸೊ ನಮಗೆ ಮೀನ್ ಪ್ರೊಪೋರ್ಷನಲ್ ಬಗ್ಗೆ ನಾನು ಒಂದು ಕಾನ್ಸೆಪ್ಟ್ ಹೇಳಿದ್ದೆ ಕರೆಕ್ಟ್ ಅಲ್ಲ. ಮೀನ್ ಪ್ರೊಪೋರ್ಷನಲ್ ವ್ಯಾಲ್ಯೂ ನಮಗೆ ಏನು ಸಿಗುತ್ತೆ ಅಂದರೆ ಸೊ b² = ರೂಟ್ ಆಫ್ AD ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ದೆ. ಅಂದರೆ ಕೊಟ್ಟಿರುವಂಥ ಎರಡು ಸಂಖ್ಯೆಗಳನ್ನು ನಮಗೆ ಗುಣಾಕಾರ ಅದು ಮೀನ್ ಪ್ರೊಪೋರ್ಷನಲ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಸೊ ನಿಮಗೆ ಫಸ್ಟ್ ಕ್ಲಾಸಲ್ಲಿ ತಿಳಿಸಿದ್ದೀನಿ. ಸೊ ಫಸ್ಟ್ನೇದಾಗಿ ನೀವೇನು ಮಾಡಿರಿ ಯಾವ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡೋದು ಅದು ಬರುತ್ತೆ ನಮಗೆ ಅದಕ್ಕೆ ಎಕ್ಸ್ ವ್ಯಾಲ್ಯೂನ ಕಂಡು ಹಿಡ್ಕೊಂಡ್ಬಿಟ್ರಿ. ಸೊ ನಮಗೇನಾಗುತ್ತೆ 24:33 ಸಮಾನುಪಾತ ಏನಾಗುತ್ತೆ 20:26 ಅಂತ. ಆದ್ದರಿಂದ ನಮಗೇನು ಸಿಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಸೊ ಬೇಕಾದರೆ ಫಾರ್ಮುಲಾ ಬರೆಯಲ್ಲ ನಾನು ಡೈರೆಕ್ಟಾಗಿ ಬರಿತೀನಿ 24 ಇಂಟು 26 ಮೈನಸ್ 33 ಇಂಟು 20 ಡಿವೈಡೆಡ್ ಬೈ ಸೊ 24 ಪ್ಲಸ್ 26 ನಮಗೇನು ಸಿಗುತ್ತೆ 50 ಮೈನಸ್ ಅದೇ ಥರ 33 ಪ್ಲಸ್ 20 ಎಷ್ಟಾಗುತ್ತೆ ನಮಗೆ 53 ಆಗುತ್ತೆ. ಸೊ 3 ಅರ್ಥ ಆಯ್ತಲ್ಲ. ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ನೋಡಿಲಿ ಎಕ್ಸ್ ಈಸ್ ಈಕ್ವಲ್ ಟು 24 ಇಂಟು 26 ಮಾಡಬಾರ್ದು ನಾವು ಆ್ಯಸ್ ಇಟ್ ಇಸ್ ಅದನ್ನು ಆ್ಯಸ್ ಇಟ್ ಇಸ್ ಬರೀರಿ. ಸೊ 26 ಇಲ್ಲಿ 50ರಲ್ಲಿ ನಮಗೆ 53 ಕಳೆದ್ರೆ ಏನಾಗುತ್ತೆ ನಮಗೆ 3 ಬರುತ್ತೆ. ಸೊ 3 ಮೈನಸ್ ಯಾಕಂದರೆ ಇವು ಕೊಟ್ಟಿರೋಂಥ ವ್ಯಾಲ್ಯೂ ಡಿವೈಡೆಡ್ ಬೈ ಇರುತ್ತಲ್ಲ ಅದು ಪ್ಲಸ್ ಆರ್ ಮೈನಸ್ ಅಲ್ಲಿದ್ದಾಗ ಏನು ಮಾಡಬೇಕು ವ್ಯಾಲ್ಯೂನ ಸಪ್ರೇಟ್ ಬರ್ಕೊಂಡ್ಬಿಡ್ಬೇಕು ನಾವು. ಯಾಕಂದರೆ ಎರಡು ಛೇದಗಳೇನಿರುತ್ತೋ ಸೇಮ್ ಇರುತ್ತೆ ಅದಕ್ಕೆ ನಾವು ಸಪ್ರೇಟ್ ಬರ್ಕೊತೀವಿ. ಸೊ ಅದೇ ಥರ 33 ಇಂಟು 20 ಡಿವೈಡೆಡ್ ಬೈ 3 ಅಂತ. ಅದರಿಂದ ಮತ್ತೆ 3 1 3 8 24 ಮತ್ತು 3 1
3 11. ಸೊ ನಿಮ್ಗೆ ಏನು ಸಿಗುತ್ತೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 8 48, 4 ಕೈಲ 8 16, 16 ಪ್ಲಸ್ 4 20 ಮೈನಸ್ ಮತ್ತೇನಾಗುತ್ತೆ 11 22, 220 ಕರೆಕ್ಟಲ್ಲ. ಅದರಿಂದ ನಮಗೇನು ಸಿಗುತ್ತೆ 208ರಲ್ಲಿ 220 ತೆಗೆದ್ರೆ ನಮಗೇನು ಸಿಗುತ್ತೆ -12 ಸಿಗುತ್ತೆ, -12. ಬಟ್ ಮೋಡ್ ಅಪ್ಲೈ ಮಾಡೋದ್ರಿಂದ ನಮಗೇನು ಸಿಗುತ್ತೆ 12. 12 ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ ನಮಗೆ, ಕರೆಕ್ಟಲ್ಲ. ಸೊ ಎಕ್ಸ್ ಈಸ್ ಈಕ್ವಲ್ ಟು 12 ಬಂತು. ಆದ್ದರಿಂದ ಮತ್ತೆ ಎಕ್ಸ್ ವ್ಯಾಲ್ಯೂನ ಇದರಲ್ಲಿ ಅಪ್ಲೈ ಮಾಡಿದರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ದೇರ್ 4 ಮತ್ತು ಎಕ್ಸ್ ಅಪ್ಲೈ ಮಾಡಿ ಇದರಲ್ಲಿ ಅಪ್ಲೈ ಮಾಡಿ ಏನಂತಿದೆ ಇಲ್ಲಿ. ಸೊ 2x + 1 ಮತ್ತು ಇನ್ನೊಂದು ಫಸ್ಟ್ ಇದರಲ್ಲಿ ಅಪ್ಲೈ ಮಾಡಿಬಿಡಿ. ಸೊ 2x, ಸೊ 2 × 12 + 1 ಆದರೆ ನಮಗೇನು ಸಿಗುತ್ತೆ 25 ಸಿಗುತ್ತೆ. ಅದೇ ಥರ 5x - 11 ಅಂತ. ಸೊ ನಮಗೇನು ಸಿಗುತ್ತೆ ಇಲ್ಲಿ 5 × 12 - 11 ಅಂತ. ಸೊ ನಮಗೇನು ಸಿಗುತ್ತೆ ಇಲ್ಲಿ. ಸೊ 12 × 60, 60ರಲ್ಲಿ ನಾವು 11 ತೆಗೆದ್ರೆ ನಮಗೇನು ಸಿಗುತ್ತೆ 49 ಸಿಗುತ್ತೆ. ಸೊ ದ್ಯಾಟ್ಸ್ ವೈ ಮೀನ್ ಪ್ರೊಪೋರ್ಷನಲ್ ಅಂತ ಕೇಳಿದಾಗ ನಮಗೆ ಇವೆರಡರದ್ದು ಮೀನ್ ಪ್ರೊಪೋರ್ಷನಲ್ ಕೇಳಿದಾಗ √25 × 49 ಅಂತ ಬರುತ್ತೆ. ಸೊ ಮೀನ್ ಪ್ರೊಪೋರ್ಷನಲ್ ಈಸ್ ಈಕ್ವಲ್ ಟು ನೋಡಿರಿ 25 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ ವರ್ಗಮೂಲ 25 5 ಮತ್ತು 49 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 7 ಬರುತ್ತೆ. ಅದರಿಂದ 5 × 35. ಸೊ 35 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಯಾವುದು ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಥರ ಇರೋದು ನೋಡಿರಲಿ. ಈ ಥರ ಯಾವುದಾದ್ರೂ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿದ್ಮೇಲೆ ಬಂದಂಥ ವ್ಯಾಲ್ಯೂದಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ನಮ್ಮ ಮೀನ್ ಪ್ರೊಪೋರ್ಷನ್ ಏನಿರುತ್ತೆ ಕಂಡುಹಿಡಿದು ಅಂತ ಕೊಡೋರು. ಸೇಮ್ ಏನಿಲ್ಲ ನೋಡಿ ಅಲ್ಲಿ ಅದೇ ಥರನೇ 2:3 ಸಮಾನುಪಾತ 30:35. ಸೊ ಆದ್ದರಿಂದ ನಮ್ಗೆ ಡೈರೆಕ್ಟಾಗಿ ಬರಿತೀನಿ ಎಕ್ಸ್ ಈಸ್ ಈಕ್ವಲ್ ಟು ಸೊ ಮೋಡ್ 2 × 35 ಮೈನಸ್ ಸೊ 3 × 30 ಡಿವೈಡೆಡ್ ಬೈ ಸೊ 2 + 35 37 ಆಗುತ್ತೆ ಮೈನಸ್ ಮತ್ತು 3 + 30 33 ಆಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೀವು ಡೈರೆಕ್ಟಾಗಿ ಗುಣಾಕಾರ ಮಾಡ್ತೀವಿ ಮಾಡ್ಬೋದು, ಇಲ್ಲ ನೀವು ನಾನು ಹೇಳಿದ್ನಲ್ಲ ಅದೇ ಥರನೂ ಮಾಡ್ಬೋದು ಇಲ್ಲಿ. ಸೊ 2 × 35 70 ಆಗುತ್ತೆ, 70 ಮೈನಸ್ 90 ಡಿವೈಡೆಡ್ ಬೈ ಸೊ ಏನಾಗುತ್ತೆ 4 ಆಗುತ್ತಲ್ಲ ಇಲ್ಲಿ. 37ಅಲ್ಲಿ 3 ತೆಗೆದ್ರೆ 4. ಸೊ ಸ್ಮಾಲ್ ವ್ಯಾಲ್ಯೂ ಇತ್ತಂದರೆ ಗುಣಾಕಾರ ಮಾಡ್ಕೊಂಬಿಡಿ. ಸೊ ಬಿಗ್ ವ್ಯಾಲ್ಯೂ ಇದ್ದಾಗ ಏನು ಮಾಡ್ಬೇಕು ನೀವು ಕೆಳಗಿಂದ ಛೇದದಿಂದನೇ ಡಿವೈಡ್ ಮಾಡಿದರೆ ನಿಮಗೆ ಈಸಿಯಾಗಿ ಅಂತ ಸಿಗುತ್ತೆ. 70ರಲ್ಲಿ 90 ತೆಗೆದ್ರೆ ನಮಗೆ ಸಿಗುತ್ತೆ 20 ಸಿಗುತ್ತೆ, -20 ಡಿವೈಡ್ ಬೈ 4 ಮತ್ತು ಮೋಡ್ ಅಪ್ಲೈ ಮಾಡಿರ್ತೀವಲ್ಲ ಅದರಿಂದ ವ್ಯಾಲ್ಯೂ ಏನಾಗುತ್ತೆ ನಮಗೆ ಪ್ಲಸ್ ಸಿಗುತ್ತೆ. ಸೊ 4 × 1 4 × 5 20 ಆದಾಗ ನಮಗೇನು ಸಿಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 5 ಬಂತು. ಸೊ ಎಕ್ಸ್ ಈಸ್ ಈಕ್ವಲ್ ಟು 5 ಬಂದಮೇಲೆ ಈ ಎಕ್ಸ್ ವ್ಯಾಲ್ಯೂನ ಇದರಲ್ಲಿ ಅಪ್ಲೈ ಮಾಡಿ. ಸೊ ಫಸ್ಟ್ನೇದಾಗಿ x + 7 ಆದ್ದರಿಂದ ಎಕ್ಸ್ ವ್ಯಾಲ್ಯೂನು 5 + 7 ಸೊ 17 ಬರಲ್ಲ. ಸೊ 5 + 7 ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 12 ಸಿಗುತ್ತೆ. ಅದೇ ಥರ x - 2 ಆದ್ದರಿಂದ ನಮಗೇನು ಸಿಗುತ್ತೆ ಇಲ್ಲಿ 5 - 2 ಅಂತ. ಸೊ ಏನಾಗುತ್ತೆ ನಮಗೆ 3 ಆಗುತ್ತೆ. ಇವು ಎರಡರದ್ದು ಮೀನ್ ಪ್ರೊಪೋರ್ಷನಲ್ ಕಂಡುಹಿಡಬೇಕು ನಾವು. ಮೀನ್ ಪ್ರೊಪೋರ್ಷನಲ್ ಅಂದರೆ ನಾನು ನಿಮ್ಗೆ ಹೇಳಿದ್ದೇನು ಇವೆರಡರದ್ದು ಸ್ಕ್ವೇರ್ ರೂಟಲ್ಲಿ ಗುಣಾಕಾರ ಮಾಡಿ ಬರೀಬೇಕು. ಸೊ 12 × 3 ಅಂತ. ಆದ್ದರಿಂದ ಮೀನ್ ಪ್ರೊಪೋರ್ಷನಲ್ ಈಸ್ ಈಕ್ವಲ್ ಟು √ ಇದೇನಾಗುತ್ತೆ 12 × 3 = 36. ಸೊ ನಿಮ್ಗೇನು ಸಿಗುತ್ತೆ ಆನ್ಸರ್ ಇಲ್ಲಿ √36 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 6 ಆಗುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಇವು ನಮಗೆ ಅಡಿಷನು ಸಬ್ಸ್ಟ್ರಾಕ್ಷನ್ ಆಫ್ಟರ್ ಪ್ರೊಪೋರ್ಷನ್ ವ್ಯಾಲ್ಯೂ ನಮಗೆ ಬಂತು. ಈ ಥರ ಈ ಕಾನ್ಸೆಪ್ಟು ನಾವು ನೋಡಿದ್ವಿ. ಸೊ ಅರ್ಥ ಆಯ್ತಲ್ಲ. ನಾವು ಇವತ್ತಿನ ಪ್ರೊಪೋರ್ಷನು ಮತ್ತು ಪ್ರೊಪೋರ್ಷನ್ ಆಫ್ಟರ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ನಾವು ಇವತ್ತಿನ ಕಾನ್ಸೆಪ್ಟಲ್ಲಿ ಟೋಟಲ್ 5 ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ನೋಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ ಥರ ಇದೆ ಅಂತ. ಸೊ ಟೈಪ್ 4. ಸೊ ಇದು ಲಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಲಾಸ್ಟ್ ಕಾನ್ಸೆಪ್ಟಲ್ಲಿ ಆ್ಯಕ್ಚುಲಿ ಇದು ಮಿಸ್ಲಿನಿಯಸ್ ಕ್ವಶನ್ಸ್ ಅಂತ, ಅಂದರೆ ವಿವಿಧ ಪ್ರಶ್ನೆಗಳು ಯಾವ ಥರ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಪೋರ್ಷನಲ್ಲಿ ಕ್ವಶನ್ಸ್ನ ಕೇಳಬಹುದು. ಸೊ ಸಂಭಾವ್ಯತೆ ಅಂತ ಈ ಥರನೂ ಕೇಳಬಹುದು ಅಂತ ರಿಲೇಟೆಡ್ ವಿವಿಧ ಪ್ರಶ್ನೆಗಳಂತ. ಸೊ ಇದು ಆ್ಯಕ್ಚುಲಿ ಇದ್ರದ್ದು ಕಾನ್ಸೆಪ್ಟ್ ಅಲ್ಲ, ಬಟ್ ಬೇರೆ ಬೇರೆಯಲ್ಲಿ ಪ್ರತಿಯೊಂದು ಚಾಪ್ಟರ್ಲ್ಲಿ ನಾನು ಮಿಸ್ಲಿನಿಯಸ್ ಕ್ವಶನ್ ಮಾಡಿಸ್ತಿರ್ತೇನೆ. ಸೊ ನೋಡೋಣ ಇವತ್ತು ಮಿಸ್ಲಿನಿಯಸ್ ಕ್ವಶನ್ಸ್ ಯಾವ ಥರ ಇದೆ ಪ್ರೊಪೋರ್ಷನಲ್ಲಿ ಅಂತ. ಸೊ ಫಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನಿದೆ. A varies directly as b + 18 and a is equal to 18 when b is equal to 36. Find the value of a and b. A when b is 68 ಅಂತ. ಸೊ ನೀವು ಇದನ್ನು 2 ಮೆಥಡಲ್ಲಿ ಮಾಡ್ಬೋದು ನೀವು ಈ ಥರ ಪ್ರಾಬ್ಲಮ್ಸ್ನ. ಫಸ್ಟ್ನೇದಾಗಿ ನೀವು ಬೇಸಿಕ್ ಮೆಥಡ್ನ ಅಪ್ಲೈ ಮಾಡ್ಬೋದು. ಬೇಸಿಕ್ ಮೆಥಡ್. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ. ಸೊ ಇನ್ನೊಂದು ಡೈರೆಕ್ಟ್ ಮೆಥಡ್ ಅಂತ. ಡೈರೆಕ್ಟ್ ಮೆಥಡ್ ಅನ್ಕೊಂಬಿಡಿ ನೀವು. ಡೈರೆಕ್ಟ್ ಮೆಥಡ್ ಅಲ್ಲಿದಲ್ಲೇ ನೀವು ಕ್ಯಾಲ್ಕುಲೇಷನ್ಸ್ನ ಅಪ್ಲೈ ಮಾಡ್ಬೋದು ಇಲ್ಲಿ. ಸೊ ನಿಮಗೆ 2 ಮೆಥಡಿಂದ ನೀವು ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಈ ಥರ ಕ್ವಶನ್ಸ್ ಕೊಟ್ಟಾಗ. ಸೊ ಫಸ್ಟ್ನೇದು ನೋಡಿ ಹೆಂಗೆ ಮಾಡೋದಂದರೆ, ಫಸ್ಟ್ನೇದಾಗಿ ನಿಮಗೆ ನಾನೇನು ಮಾಡ್ತೀನಿ ಬೇಸಿಕ್ ಮೆಥಡ್ ತಿಳಿಸ್ತೀನಿ ಯಾವ ಥರ ಅಂತಂದರೆ. ಬೇಸಿಕ್ ಮೆಥಡಿಂದ ಸೊ ಬೇಸಿಕ್ ಮೆಥಡಿಂದ ನೀವು ಮಾಡಿದರೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಅಂದರೆ ಸ್ವಲ್ಪ ಟೈಮ್ ಲೆಂದಿ ಆಗುತ್ತೆ.
ಅದನ್ನು ನೀವು ಶಾರ್ಟ್ಕಟ್ ಮಾಡೋದಾಗಿ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಮೆಥಡ್ನ ತಿಳಿಸ್ತೀನಿ, ಡೈರೆಕ್ಟ್ ಮೆಥಡ್ ಹೆಂಗೆ ಮಾಡೋದು ಅಂತ. ನೋಡಿ ಇಲ್ಲಿ ಎ ವೇರಿಯಸ್ ಡೈರೆಕ್ಟ್ಲಿ ಆಸ್ ಬಿ ಪ್ಲಸ್ 18 ಅಂತ, ಅಂದರೆ ಎ ನೇರವಾಗಿ ಬಿ ಪ್ಲಸ್ 18 ಮತ್ತು ಬಿ ಅಂದರೆ ಇಲ್ಲಿ ಕನ್ನಡದಾಗ ಸ್ವಲ್ಪ ಟ್ರಾನ್ಸ್ಲೇಟ್ ಕರೆಕ್ಟ್ ಆಗಿಲ್ಲ. ಎ ವೇರಿಯಸ್ ಡೈರೆಕ್ಟ್ಲಿ ಆಸ್ ಬಿ ಪ್ಲಸ್ 18 ಅಂದರೆ ಎ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಬಿ ಪ್ಲಸ್ 18 ಅಂತ ಅರ್ಥ. ಈ ಥರ ಆಗುತ್ತೆ. ಎ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ನೀವು ಕನ್ನಡದಲ್ಲಿ ಕೇಳಿರ್ತಾರಲ್ಲ, ಈಗ ನ್ಯೂಟನ್ಸ್ ಥರ್ಡ್ ಲಾ ಅಂತ, ನ್ಯೂಟನ್ ಸೆಕೆಂಡ್ ಲಾ ಇದ್ದಾಗ ಎಫ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಮ್ ಎ ಅಂತ ಇರುತ್ತಲ್ಲ, ಅಂದರೆ ಕನ್ನಡದಲ್ಲಿ ಅದನ್ನು ಏನಂತಾರೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದರೆ ನೇರವಾಗಿ ಏನೋ ಸಮಥಿಂಗ್ ಕನ್ನಡದಲ್ಲಿ. ಆವಾಗ ಈಗ ನಮಗೆ ಈ ಪ್ರೊಪೋರ್ಷನಲ್ ವ್ಯಾಲ್ಯೂನ ತೆಗಿಬೇಕಂದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಈ ವ್ಯಾಲ್ಯೂನ ತೆಗಿಬೇಕಂದ್ರೆ ನಾವು ಮಾಡಬೇಕು ಈಸ್ ಈಕ್ವಲ್ ಟು ಇಲ್ಲಿ ಒಂದು ನಾವು ಏನಾದರೂ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ಕೋಬೇಕು. ಕಾನ್ಸ್ಟೆಂಟ್ ವ್ಯಾಲ್ಯೂ ನೀವು ಕೆ ಅಂತ ಅಂದ್ಕೊಳ್ಳಿ. ಸೊ ಕೆ ಇಂಟು ಬಿ ಪ್ಲಸ್ 18 ಈ ಥರ ಆದಾಗ ನಮಗೆ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 108. ಅದೇ ಥರ ಕೆ ವ್ಯಾಲ್ಯೂ ಗೊತ್ತಿಲ್ಲ, ಕೆ ವ್ಯಾಲ್ಯೂ ಆಸ್ ಇಟ್ ಇಸ್ ಬರೀರಿ. ಬಿ ಪ್ಲಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಬಿ ವ್ಯಾಲ್ಯೂ 36 ಪ್ಲಸ್ 18 ಅಂತ. ಆದ್ದರಿಂದ 108 ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ 36 ಪ್ಲಸ್ 18 ಅಂತ. ಸೊ ನಮ್ಗೆ ಎಷ್ಟಾಗುತ್ತೆ ಇಲ್ಲಿ 36 ಪ್ಲಸ್ 18 ಅಂದರೆ 54 ಆಗುತ್ತೆ. 54 ಆದ್ದರಿಂದ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 108 ಡಿವೈಡ್ ಬೈ 54. ಸೊ ನಮ್ಗೆ ಏನಾಗುತ್ತೆ ಇಲ್ಲಿ ಆನ್ಸರು ಸೊ 2 ಸಿಗುತ್ತೆ. ಇಲ್ಲಿ ಕೆ ವ್ಯಾಲ್ಯೂ ಬಂದಮೇಲೆ ಈಗ ನೋಡಿ ಇಲ್ಲಿ ಇನ್ನೊಂದೇನು ಕೊಡೋದು ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಎ ವೆನ್ ಬಿ ಈಸ್ ಈಕ್ವಲ್ ಟು 68 ಅಂತ. ಸೊ ಇದೇ ಥರ ಇಕ್ವೇಷನಲ್ಲಿ ನಮಗೆ ಬಿ ವ್ಯಾಲ್ಯೂ 68 ಆದಾಗ ನಮಗೆ ಎ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿದು ಕೊಡ್ತಾರಲ್ಲಿ. ಆದ್ದರಿಂದ ಸೊ ಏನಾಗುತ್ತೆ ಅದನ್ನು ಮಾಡಬೇಕು ನೀವು ಹೆಂಗಂತಂದರೆ, ಸೊ ನಮಗೆ ಕೆ ವ್ಯಾಲ್ಯೂ ಏನು ಬಂತು 2 ಬಂತು. ಅದೇ ಥರ ಬಿ ವ್ಯಾಲ್ಯೂ ಏನು ಕೊಡಿದ್ರೆ 68 ಅಂತ. ಸೊ ಬೇಕಿದ್ರೆ ನಾನು ನಮಗೆ ಇಲ್ಲೇ ತಿಳಿಸ್ಲಾ, ಬೇಕಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ಬಿಡ್ತೀನಿ, ಕೆಲವೊಬ್ರು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇಫ್ ಬಿ ಈಸ್ ಈಕ್ವಲ್ ಟು 68 ಆದಾಗ ನಮಗೆ ಎ ವ್ಯಾಲ್ಯೂ ಏನಾಗುತ್ತೆ ಕಂಡುಹಿಡ್ರಿ ಅಂತ. ಅವಾಗ ನಮಗೆ ಕೆ ವ್ಯಾಲ್ಯೂ ಎಷ್ಟಿತ್ತು 2 ಇತ್ತು. ಸೊ ಅದೇ ಇಕ್ವೇಷನ್ ನಾವು ಬಳಸಿದಾಗ ಎ ಈಸ್ ಈಕ್ವಲ್ ಟು ಕೆ ಇಂಟು ನಮಗೇನು ಸಿಗುತ್ತೆ ಕೆ ಇಂಟು ಬಿ ಪ್ಲಸ್ 18 ಅಂತ. ಆದ್ದರಿಂದ ಎ ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ಏನಿತ್ತು ನಮಗೆ ಇಲ್ಲಿ 2 ಕರೆಕ್ಟಲ್ಲ. ಅದರಿಂದ ಬಿ ವ್ಯಾಲ್ಯೂ ಏನಿತ್ತು 68 ಪ್ಲಸ್ 18. ಸೊ ಎ ಈಸ್ ಈಕ್ವಲ್ ಟು 2 ಇಂಟು ನೋಡಿ ಇಲ್ಲಿ 68 ಪ್ಲಸ್ 18 ಎಷ್ಟಾಗುತ್ತೆ ನಮಗೆ 86 ಆಗುತ್ತೆ. 86 ಆದ್ದರಿಂದ ಎ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ ಇಲ್ಲಿ 2 ಇಂಟು 86 ಅಂದರೆ 2 ಆರ್ಲೆ 12, 1 2 8 16 17 122. ಸೊ ನಮಗೆ ಬಿ ವ್ಯಾಲ್ಯೂ 68 ಅಂತ ಕೊಟ್ಟಾಗ ನಮಗೆ ಆಗ ಎ ವ್ಯಾಲ್ಯೂ ಏನು ಬರುತ್ತೆ 172 ಇಸ್ ದಿ ರೈಟ್ ಆನ್ಸರ್, ಆಪ್ಷನ್ ನಂಬರ್ ಡಿ. ಸೊ ನೀವು ಫಸ್ಟ್ನೇದಾಗ ಏನು ಮಾಡಿದರೆ ಬೇಸಿಕ್ ಮೆಥಡಲ್ಲಿ ಈ ಥರ ಮಾಡಿಕೊಂಡು ಕೆ ವ್ಯಾಲ್ಯೂ ಕಂಡುಹಿಡ್ಕೊಂಡು ಕೆ ವ್ಯಾಲ್ಯೂ ಮತ್ತು ಅದನ್ನು ಕೆ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ಈ ಥರ ಬಂತು. ಸೊ ನೀವು ಅದರ ಮೊದಲು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ತಿಳಿಸ್ಬೇಕು. ನಾನು ಈ ಥರ ಮಾಡೋ ಬದಲು ವಿತಿನ್ ಸೆಕೆಂಡಲ್ಲಿ ಒಂದೇ ಒಂದು ಮೆಥಡಲ್ಲಿ ನಿಮ್ಗೆ ಹೆಂಗೆ ಮಾಡೋದಪ್ಪ ಅಂದರೆ, ನೀವು ಈ ಥರ ಕೆ ವ್ಯಾಲ್ಯೂ ಕಂಡುಹಿಡಲಾದ್ರೆ ಮಾಡ್ಬೋದು ಡೈರೆಕ್ಟಾಗಿ. ಆದರೆ ಹೆಂಗೆ ಮಾಡ್ಬೋದು ಅಂತಂದರೆ ಮೆಥಡ್ 2 ನೋಡಿ ಇಲ್ಲಿ ಯಾವ ಥರ ಮಾಡ್ಬೋದು. ಇದಕ್ಕೆ ಡೈರೆಕ್ಟ್ ಮೆಥಡ್ ಅಂತ ಅನ್ಕೊಂಬಿಡಿ ನೀವು, ಡೈರೆಕ್ಟ್ ರೇಷಿಯೋ ಮೆಥಡ್ ಅಂತ. ಡೈರೆಕ್ಟ್ ಹೆಂಗೆ ಮಾಡೋದಂದ್ರೆ ಈಗ ನಮಗೆ ಎ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏನಂತಿತ್ತು ಬಿ ಪ್ಲಸ್ 18 ಅಂತ ಕೊಟ್ಟಿದ್ರು ಅವರು, ಕರೆಕ್ಟಲ್ಲ. ಸೊ ನಾನೇನು ಅಂದ್ಕೊಂಡಿದ್ದೆ ಇದನ್ನು ಈ ಕಾನ್ಸ್ಟೆಂಟ್ ವ್ಯಾಲ್ಯೂನ ಇದು ಪ್ರೊಪೋರ್ಷನಲ್ ವ್ಯಾಲ್ಯೂನ ತೆಗೆಸಲಿಗೆ ನಾನೇನು ಮಾಡ್ಕೊಂಡಿದ್ದೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ತೊಗೊಂಡಿದ್ದೆ. ಸೊ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಕೆ, ಅವಾಗ ಏನಾಯಿತು ನಮಗೆ ಬಿ ಪ್ಲಸ್ 18 ಅಂತ. ಸೊ ಇದನ್ನೇನು ಮಾಡಿರಿ ನೀವು, ಇದು ಫಸ್ಟ್ ಇಕ್ವೇಷನ್ ಅನ್ಕೊಡ್ರಿ. ಫಸ್ಟ್ ಇಕ್ವೇಷನ್ ನೀವು ಇದನ್ನು ಫಸ್ಟ್ ಇಕ್ವೇಷನ್ ಅನ್ಕೋಬಾರ್ದು, ಬೇಕಿದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಎ ಒನ್ ಇದಕ್ಕೆ A1 ಇದಕ್ಕೆ B1 ಅಂತ ಅನ್ಕೊಬೇಡಿ. ಅದೇ ಥರ ಇನ್ನೊಂದನ್ನು ನಮಗೆ ಬೇಕಿಲ್ಲಿ ಇನ್ನೊಂದು ಏನು ಕೊಟ್ಟಿದ್ರಲ್ಲಿ B2 ವ್ಯಾಲ್ಯೂನು ಕೊಟ್ಟಾನೆ. ಇಲ್ಲಿ B2 ವ್ಯಾಲ್ಯೂ ಕೊಟ್ಟಾಗ ನಮಗೆ ET ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕು. ಅದೇ ಥರ ನಮಗೆ A2 ಈಸ್ ಈಕ್ವಲ್ ಟು K2 ಅಲ್ಲ ಕೆ ಕಾನ್ಸ್ಟೆಂಟ್ ಇರುತ್ತಲ್ಲ, ನಮಗೆ K1 ಬರ್ಕೊಳ್ಳೋದು ಬೇಕಾಗಿಲ್ಲ ನಮಗಿಲ್ಲಿ. ಸೊ ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ B2 ಪ್ಲಸ್ 18 ಅಂತ. ಸೊ ಇವೆರಡರನ್ನು ನೀವೇನು ಮಾಡಿರಿ ಒಂದಕ್ಕೊಂದು ಡಿವೈಡ್ ಮಾಡಿರಿ. ಆದ್ದರಿಂದ ನಮಗೆ ಸಿಗುತ್ತೆ A1 ಡಿವೈಡ್ ಬೈ A2 ಈಸ್ ಈಕ್ವಲ್ ಟು K ಡಿವೈಡ್ ಬೈ K. ಮತ್ತು ಇದೇನಾಗುತ್ತೆ B1 ಪ್ಲಸ್ 18 ಮತ್ತು ಇದೇನಾಗುತ್ತೆ ನಮಗೆ B2 ಪ್ಲಸ್ 18 ಅಂತ. ಸೊ ಈ ಥರ ಬಂದಮೇಲೆ ಕೆ ವ್ಯಾಲ್ಯೂ ಕಟ್ತಾ ಇತ್ತು ನಮಗೆ, ಯಾಕಂದರೆ ಸೇಮ್ ವ್ಯಾಲ್ಯೂ ಇದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅದ್ರದ್ದು ವ್ಯಾಲ್ಯೂ ಇಲ್ಲ. ಮತ್ತು A1 ವ್ಯಾಲ್ಯೂ ಏನು ಕೊಟ್ಟಿದ್ದೆ ಇಲ್ಲಿ ನಮಗೆ A1 ವ್ಯಾಲ್ಯೂ 108 ಅಂತ ಕೊಟ್ಟಿದ್ದ. A2 ವ್ಯಾಲ್ಯೂ ಗೊತ್ತಿಲ್ಲ, ಸೊ ಬರ್ಕೊಂಬಿಡಿ ಗೊತ್ತಿಲ್ಲ ಅಂತ. B1 ವ್ಯಾಲ್ಯೂ ಏನು ಕೊಟ್ಟಿದ್ದ ನಮಗೆ ಇಲ್ಲಿ ಫಸ್ಟ್ನೇದಾಗಿ B1 ವ್ಯಾಲ್ಯೂ 36 ಕೊಟ್ಟಿದ್ದ. ಸೊ ಇಲ್ಲಿ ಅಪ್ಲೈ ಮಾಡಿರಿ ಅದನ್ನು 36 ಪ್ಲಸ್ 18 ಡಿವೈಡ್ ಬೈ B2 ವ್ಯಾಲ್ಯೂ ನಮಗೆ ಎಷ್ಟು ಕೊಟ್ಟಿದ್ದ ಇಲ್ಲಿ 62 ಅಂತ 68 ಪ್ಲಸ್ 18 ಅಂತ. ಆದ್ದರಿಂದ ಸೊ ನಮ್ಗೆ ಏನೇನು ಬರುತ್ತೆ ಇಲ್ಲಿ 36 ಪ್ಲಸ್ 18 ಎಷ್ಟಾಗುತ್ತೆ ನಮಗೆ 36 ಪ್ಲಸ್ 18 ಅಂದರೆ 44 ಅಲ್ಲ 54 ಅಂತ. ಇದು 54 ಯಾಕಂದರೆ ಸ್ಪೇಸ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಈ ಕಡೆ ವೆಬ್ಸೈಟ್ ಬರೀತೇನೆ. ಮತ್ತು 68 ಪ್ಲಸ್ 18 ಎಷ್ಟಾಗುತ್ತೆ ನಮಗೆ 86 ಅಂತ. ಸೊ ನಮಗೇನು ಒಂದು ನಿಮಿಷ ಇಲ್ಲಿ ಮಾರ್ಕರ್ ಎಲ್ಲಿ ಹೋಯಿತು,
ಕೆಲವೊಂದು ಟೈಮು ಮಾರ್ಕರ್ ಸ್ಟಕ್ ಆಗ್ಬಿಡುತ್ತೆ. ಸೊ ನಮಗೆ 68 + 18 ಎಷ್ಟಾಗುತ್ತೆ? ನಮಗೆ 86 ಆಗುತ್ತೆ. ಆದ್ದರಿಂದ ನೋಡಿ ಇಲ್ಲಿ, ಸೊ 50 ಒಂದು ನಿಮಿಷ. ಸೊ ನೋಡಿ ಇಲ್ಲಿ ಸ್ವಲ್ಪ ಲ್ಯಾಪ್ಟಾಪು ಸ್ಟಕ್ ಆಗಿತ್ತು, ಏನಿಲ್ಲ. ಸೊ ನಮಗೆ 54 / 86 ಬಂತಿಲ್ಲಿ. ಅಲ್ಲಿ ನೋಡ್ರಿ 54ಗೆ ಇದು 108ಗೆ ಎಷ್ಟಕ್ಕೆ ಇದು ಗುಣಾಕಾರ ಇದೆ? ಸೊ ಗುಣಾಕಾರ 2 ಇಂಟು ಗುಣಾಕಾರ 2 ಇದ್ದಾಗ ಆವಾಗ ನಮ್ಗೆ E2 ವ್ಯಾಲ್ಯೂನ ಏನು ಬರುತ್ತೆ? ನಮಗೆ ಇಲ್ಲಿ ಗುಣಾಕಾರ 2 ಬರುತ್ತೆ E2 ವ್ಯಾಲ್ಯೂ. ಸೊ ಆದ್ದರಿಂದ ನೀವು ಅರ್ಥ ಆಗಲಿಕ್ಕಂದ್ರೆ ಬೇಕಿದ್ರೆ ನೋಡ್ರಿ 108 ಇದೆಯಲ್ಲ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 108 × 86 ಮತ್ತು ಅದನ್ನು 54ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಸೊ ನಮಗೆ 108 54ಗೆ ಗುಣಾಕಾರ 2 ಅಲ್ಲಿ ಇದೆ ಅಂದರೆ ಅವಾಗ 86 ಗುಣಾಕಾರ 2 ವ್ಯಾಲ್ಯೂ ಏನು ಬರುತ್ತೆ? ನಮಗೆ 172 ಬರುತ್ತೆ. ಅದರಿಂದ ನಮ್ಗೆ E2 ವ್ಯಾಲ್ಯೂ ಏನು ಬರುತ್ತೆ ಅಂದರೆ E2 = 172 ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಬರೆದಿದ್ದೀನಿ. ಸೊ ಅರ್ಥ ಆಯ್ತಲ್ಲ? ನೀವು ಈ ಥರನೂ ಮೆಥಡಲ್ಲಿ ಮಾಡ್ಬೋದು. ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಅಂದರೆ ನೀವು ಒಂದು ನಿಮಿಷ, ಇದೇನಾಯಿತು? ಸೊ ನೀವು ಫಸ್ಟ್ನೇದಾಗಿ ಕೆ ವ್ಯಾಲ್ಯೂ ಕಂಡುಹಿಡಿದು ಆಮೇಲೆ E2 ವ್ಯಾಲ್ಯೂ ಕಂಡುಹಿಡಿದು ಈ ಥರ ಮಾಡೋದು ಬದಲು ನೀವು ವಿತಿನ್ ಸೆಕೆಂಡಲ್ಲಿ ಈ ಥರನೂ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರನೇ. ಸೊ ನೆಕ್ಸ್ಟ್ ಏನಿದೆ? m ವೇರೀಸ್ ಇನ್ವರ್ಸ್ಲಿ ಆ್ಯಸ್ n² + 3 ಅಂತ. ಸೊ m ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು n² + 3 ಅಂತ. ಸೊ ನಮಗೆ ಈ n² ವ್ಯಾಲ್ಯೂ ಅಂದರೆ ಪ್ರಪೋರ್ಷನಲ್ ವ್ಯಾಲ್ಯೂ ತೆಗೆದು ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ವ್ಯಾಲ್ಯೂ ತೆಗಿಸೋಲಾಗಿ ನಾವು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ m = k / n² + 3 ಅಂತ ಬರ್ಕೋಬೇಕಿಲ್ಲಿ, ಕರೆಕ್ಟಲ್ಲ? ಸೊ ಫಸ್ಟ್ನೇದಾಗಿ ನಮಗೆ m ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, ಇದು m1 ಅನ್ಕೋರಿ, ಇದನ್ನು n1 ಅನ್ಕೋರಿ. ಮತ್ತು ಅದೇ ಥರ ನಮಗೆ ಅವಾಗ n² ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದು n2 ವ್ಯಾಲ್ಯೂ, ಕರೆಕ್ಟಲ್ಲ? ಅದೇ ಥರ ಇದು n2 ವ್ಯಾಲ್ಯೂ, ಇದು ನಮಗೆ m2 ವ್ಯಾಲ್ಯೂ ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ ನಮಗೇನು ಮಾಡ್ಬೇಕಂದ್ರೆ ಇಲ್ಲಿ, ಸೊ ನಾವು m1 / m2 ನೀವು ಇಲ್ಲ ಅಂದರೆ ಒಂದು ಕೆಲಸ ಮಾಡಿರಿ. m1 ವ್ಯಾಲ್ಯೂ ಏನಿದೆ ನಮಗೆ? m1 ವ್ಯಾಲ್ಯೂ ಏನಿದೆ ನಮಗೆ? k1 / k1 ವ್ಯಾಲ್ಯೂ ಬರ್ಕೊಳ್ಳೋದು ಬೇಕಾಗಿಲ್ಲ, k ಕಾನ್ಸ್ಟೆಂಟ್ ಇರುತ್ತಲ್ಲ. ಆದ್ದರಿಂದ k / n1² + 13 ಕರೆಕ್ಟಲ್ಲ? ಡಿವೈಡೆಡ್ ಬೈ ಅವಾಗ ಇದನ್ನು ಮತ್ತೆ ನಾವು ಇದರಿಂದ ಡಿವೈಡ್ ಮಾಡ್ಬೇಕಂದ್ರೆ ಇದನ್ನು ಒಂದು ನಿಮಿಷ, ಇದನ್ನು ನೀವು ಇಲ್ಲಿ ಈ ಥರ ಬರ್ಕೊಂಡ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಡಿವೈಡೆಡ್ ಬೈ ಇಲ್ಲಿ ಬರ್ಕೋಬೇಕು ನಾವು, ಇಲ್ಲಿ m1 / m2 ಅಂತ ಇಲ್ಲಿ ಬರ್ಕೋಬೇಕಂದ್ರೆ ಈಸಿಯಾಗಿ ಆಗುತ್ತೆ, ನಾವು ಅರ್ಥ ಆಗುತ್ತೆ. ಸೊ ಅವಾಗ ಅದೇ ಥರನೇ k / m2 ವ್ಯಾಲ್ಯೂ ಏನು ಬರುತ್ತೆ ನಮಗೆ? k / n2² + 3 ಅಂತ. 13 ಅಲ್ಲ ಇದು? 13 + 13. ಸೊ ಅರ್ಥ ಆಯ್ತಲ್ಲ? ಈಗ ನಮಗೇನಾಗುತ್ತೆ ಅಂದರೆ ಇದು ಕೆ ವ್ಯಾಲ್ಯೂ ಕಟ್ಟಾಗುತ್ತೆ, ಕರೆಕ್ಟಲ್ಲ? ಆದ್ದರಿಂದ ಕೆ ವ್ಯಾಲ್ಯೂ ನಮಗೆ ಕಟ್ತಾ ಇತ್ತು. ಈಗ ಇದನ್ನು ಹೆಂಗೆ ಬರ್ಕೊಳ್ಳೋದಪ್ಪ ನಾವು ಅಂತಂದರೆ ಈಗೇನು ಮಾಡೋದು ಗೊತ್ತಾ? m1, ಸೊ m1 / m2 ನೋಡಿ ಇಲ್ಲಿ ಏನಾಗುತ್ತಾ? ಈ ಕೆ ವ್ಯಾಲ್ಯೂ ಕಟ್ತಾ ಇದ್ದು ಮೇಲಿದು ಇದೇನಾಗುತ್ತೆ? n² ಇದು ಮೇಲೆ ಇದೇನಾಗುತ್ತೆ? 1 ಉಳಿಯುತ್ತೆ. 1 / n1² + 13 ಉಳಿಯುತ್ತೆ. ಅದನ್ನೇನಾಗುತ್ತೆ? ಇದು ಏನಾಗುತ್ತೆ? ಇದು ಮೇಲ್ಗಡೆ ಹೋಗುತ್ತೆ. ಸೊ ಅವಾಗ ನಾವು ಇದನ್ನು ಹೆಂಗೆ ಬರ್ಕೋಬೇಕಂದ್ರೆ ಕೆ ವ್ಯಾಲ್ಯೂ ಕಟ್ತಾ ಆದಮೇಲೆ ಇಲ್ಲಿ 1 ಉಳಿತು. 1 / n1² + 13 ಮತ್ತು ಇಂಟು ಇದು ಏನಾಗುತ್ತಾ? ಇಲ್ಲಿ n2² + 13 ಇದ್ದದ್ದು ಏನಾಗುತ್ತಾ? ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿದ್ದು n2² + 13 ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಏನು ಉಳಿತು? ನಮ್ಮ ಕೆ ವ್ಯಾಲ್ಯೂ ಕಟ್ತಾ ಆದಮೇಲೆ 1 ಉಳಿತು. ನೀವು 1 ಬರೆದ್ರೂ ಅಷ್ಟೇ, ಬರಲಿಕ್ಕೂ ಅಷ್ಟೇ, ಡೈರೆಕ್ಟಾಗಿ ಬರಿಬೋದು ಇಲ್ಲಿ. ಆದ್ದರಿಂದ ನೀವು ಇಲ್ಲಿ m1 ವ್ಯಾಲ್ಯೂ ಅಪ್ಲೈ ಮಾಡಿ. m1 ವ್ಯಾಲ್ಯೂ ಏನು ಕೊಟ್ಟಿದ್ದಾರಲ್ಲಿ? 3. m2 ವ್ಯಾಲ್ಯೂ ಗೊತ್ತಿಲ್ಲ, m2 ವ್ಯಾಲ್ಯೂನ ಆ್ಯಸ್ ಇಟ್ ಇಸ್ ಬರೀರಿ. ಮತ್ತು 1 ನೀವು ಬರೋದು ಬೇಕಾಗಿಲ್ಲ. ಸೊ n2 ವ್ಯಾಲ್ಯೂ ಏನಿದೆ ನಮಗೆ? 69, ಕರೆಕ್ಟಲ್ಲ? n2² ಇದು n2² ವ್ಯಾಲ್ಯೂ ನಮಗೆ ಏನಿದೆ? 69 + 13 ಡಿವೈಡೆಡ್ ಬೈ n1² ವ್ಯಾಲ್ಯೂ ನಮಗೇನಿದೆ? ಇಲ್ಲಿ n1 ವ್ಯಾಲ್ಯೂ ಅಷ್ಟೇ ಕೊಟ್ಟಿದ್ದಾರೆ ನಮಗೆ ಇಲ್ಲಿ, ಕರೆಕ್ಟಲ್ಲ? n1 ವ್ಯಾಲ್ಯೂ. ಆದರೆ ನಮಗೆ n1 ವ್ಯಾಲ್ಯೂ ಏನು ಬರುತ್ತೆ ನಮಗೆ? 3² ವ್ಯಾಲ್ಯೂ ನಮಗೇನು ಬರುತ್ತೆ? 9 + 13 ಇಲ್ಲಿ ಡೈರೆಕ್ಟಾಗಿ ಬರ್ತಿದ್ದೀನಿ. ಸೊ 69 + 13 ಅವಾಗ ನಮಗೇನು ಸಿಗುತ್ತೆ ಇಲ್ಲಿ? 82 ವ್ಯಾಲ್ಯೂ. 69 + 32 13 ಎಷ್ಟಾಗ ನಮಗೆ? 82 ಸಿಗುತ್ತೆ. 82 ಮತ್ತು 9 + 13 ನಮಗೆ ಎಲ್ಲಿ ಎಷ್ಟು ಸಿಗುತ್ತೆ? ಇಲ್ಲ ನಮಗೆ 22 ವ್ಯಾಲ್ಯೂ ಸಿಗುತ್ತೆ. ಸೊ 22 ಅರ್ಥ ಆಯ್ತಲ್ಲ? ಸೊ 9 + 13 ಇದು ನಮಗೇನು ಸಿಗುತ್ತೆ? 22 ವ್ಯಾಲ್ಯೂ. ಮತ್ತು ಇದನ್ನು ನೀವು ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ ಇಲ್ಲಿ ನೋಡಿ? ಇದನ್ನು ಕಡ್ತಾ ಹೊಡೆದ್ರೆ 2 4 ಮತ್ತು 2 1 2 11 ಅವಾಗ ಮತ್ತೆ ನಿಮಗೇನು ಸಿಗುತ್ತೆ ಇಲ್ಲಿ ನಿಮಗೆ? ಆದ್ದರಿಂದ 11 3 33 ಅಲ್ಲ, ಒಂದು ನಿಮಿಷ, ಕ್ವಶನ್ ಎಲ್ಲಿ ರಾಂಗ್ ಆಗೈತಾ? ಒಂದು ನಿಮಿಷ, ಕ್ವಶನ್ ವೆರಿಫೈ ಮಾಡ್ತೀನಿ.
ಸೊ ನಮಗೆ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. N1 ವ್ಯಾಲ್ಯೂ 3 ಮತ್ತು N2 ಸ್ಕ್ವೇರ್ ವ್ಯಾಲ್ಯೂ 69 ಅಂತ. 69 13 ಅಲ್ಲ, ಇದು 3 ಸಾರಿ ನಾನು ಅವಾಗಿಂದ 13 ಅಂತ ಬರ್ಕೊಳಕತ್ತೀನಿ. ಇಲ್ಲಿ ತಪ್ಪಾಗಿದೆ, ಒಂದು ನಿಮಿಷ. ಇದು 3 ಇದು ವ್ಯಾಲ್ಯೂ. ಕೆಲವೊಂದು ಟೈಮ್ ನಾವು ಕ್ವಶನ್ನ ಆನ್ಸರ್ ತರೋದು ಗಡಿಬಿಡಿಯಲ್ಲಿ ನಾವು ಕರೆಕ್ಟಾಗಿ ಕ್ವಶನ್ನೇ ಕರೆಕ್ಟಾಗಿ ಬರ್ಕೊಳ್ಳಲ್ಲ. ಇದು +3 ಇದು. ಇದನ್ನು ಕೂಡ ಇದು +3, ಇದು ಪ್ಲಸ್ ಅಪ್ಪ ಇದು, ಮತ್ತು ಮೈನಸ್ ಅಂತ ಯಾರು ಅಂದ್ಕೊಂಡ್ರಿ, ಪ್ಲಸ್ ಇದು 3. ಅದೇ ಥರ ಇಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ವ್ಯಾಲ್ಯೂ, ಒಂದು ನಿಮಿಷ ಅಳಿಸೇ ಬಿಡ್ತೀನಿ ಎಲ್ಲ. ಇದು +3 ಮತ್ತು 13 ಹೋಗುತ್ತಲ್ಲ, +3. ಅವಾಗ ನಮ್ಗೆ ಏನು ಸಿಗುತ್ತೆ ಅಂದರೆ M1 ವ್ಯಾಲ್ಯೂ 3 ಬಂತು. M/M2 = N2 ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಏನಿದೆ 69 +3 ನಮಗೇನು ಸಿಗುತ್ತೆ ಇಲ್ಲಿ N1 ಸ್ಕ್ವೇರ್ ವ್ಯಾಲ್ಯೂ ಏನಿದೆ, N1 ವ್ಯಾಲ್ಯೂ ಏನಿದೆ 3 ಇದೆ, 3 is 1. ಇದು N1 ಸ್ಕ್ವೇರ್. ಇದು ಬೇಕಿದ್ರೆ 3 ಸ್ಕ್ವೇರ್ +3 ಈ ಥರ ಬರ್ಕೊಂಬಿಡಿ. ನಿಮ್ಗೆ ಯಾರಿಗಾನ ಅರ್ಥ ಆಗ್ಲಿಕ್ಕಂದರೆ ಬರೆದು ಬಿಡ್ತೀನಿ. ಸೊ ನಮಗೆ 69 + 3 ನಮಗೇನು ಸಿಗುತ್ತೆ ಇಲ್ಲಿ 72 ನೋಡಿರಿ 3 ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ 9 ಆಗುತ್ತೆ. 9 + 3 ಏನಾಗುತ್ತೆ ನಮಗೆ, 9 + 3 12 ಅಂತ. ಕರೆಕ್ಟ್ ಅಲ್ಲ? ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ಕಡಿತ ಹೊಡೆದಾಗ 12 1 12 72, 12 72 ಸಿಕ್ಕ ಮೇಲೆ ಅವಾಗ ನೋಡಿರಿ ನಮಗೆ 3/M2 ಇಲ್ಲಿ ಬರಿತೀನಿ ಬೇಕಾದ್ರೆ. 3/M2 = ನಮಗೇನು ಸಿಕ್ತು ಇಲ್ಲಿ ವ್ಯಾಲ್ಯೂ 6/1 ಅಂತ. ಆದ್ದರಿಂದ 3 1 3 2 ಕರೆಕ್ಟ್ ಅಲ್ಲ, 3 2 ಆದರೆ ನಮಗೆ M2 ವ್ಯಾಲ್ಯೂ ಬೇಕು. M2 ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ಬೇಕು ನಾವು, M2 = ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ 1/2 ಬರುತ್ತೆ. ಆದ್ದರಿಂದ ಯಾವುದು M2 ವ್ಯಾಲ್ಯೂ 1/2 ಬಂತು. ಯಾವುದು ಆಪ್ಷನ್ ನಂಬರ್ A ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ? ಫಸ್ಟ್ನೇದಾಗಿ ನಾವು ಕ್ವಶನ್ನ ಸ್ವಲ್ಪ ಗಡಿಬಿಡಿಯಲ್ಲಿ ಈ 3 ಜಾಗದಲ್ಲಿ 13 ಅಂತ ಬರ್ಕೊಂಡ್ಬಿಟ್ಟಿದ್ದು, ಅದಕ್ಕೆ ಸ್ವಲ್ಪ ಇದಾಗಿತ್ತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ. ಸೊ ನೋಡಿ ಇಲ್ಲಿ x is directly proportional to a square ಅಂತ, ಆ್ಯಂಡ್ a is inversely proportional to y. If x is 97 when y is 6, find x when y is 2 ಅಂತ. ಅಂದರೆ ಫಸ್ಟ್ನೇದಾಗಿ ನಮಗೆ ಕೊಡಿದ್ರೆ x ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು a ಸ್ಕ್ವೇರ್ ಇದೆ, ಮತ್ತು a ಸ್ಕ್ವೇರು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಯಾರಿಗೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು y ಅಂತ. ಕರೆಕ್ಟ್ ಅಲ್ಲ? ಈ ಥರ ಕೊಟ್ಟಿದ್ದಾರೆ. ಈಗ ನೋಡ್ರಿ ನಮಗೆ ಏನು ಗೊತ್ತಾ, ಫಸ್ಟ್ನೇದಾಗಿ ನೀವು x = a ಸ್ಕ್ವೇರು ನೀವು ಅರ್ಥ ಆಗ್ಲಿಕ್ಕಂದ್ರೆ 1/y ಅಂತ ಈ ಥರ ಬರ್ಕೊಂಡು ನೋಡಿ. ಈಗ x ಫ್ರೆಂಡ್ ಯಾರ್ದು, y ಸ್ಕ್ವೇರ್ ಫ್ರೆಂಡು. a ಸ್ಕ್ವೇರ್ ಯಾರು ಫ್ರೆಂಡು, 1/y ವ್ಯಾಲ್ಯೂ. ಕರೆಕ್ಟ್ ಅಲ್ಲ? 1/y ಫ್ರೆಂಡು. ಆದ್ದರಿಂದ ನಮಗೆ y = 6 ಕೊಟ್ಟಾಗ ಡೈರೆಕ್ಟಾಗಿ y = 2 ಕೊಟ್ಟಾಗ ನಮ್ಗೆ ಏನು ಮಾಡಬೇಕು, x ವ್ಯಾಲ್ಯೂ ಕಂಡಿಡೋದು ಕೊಡೋದ್ರಲ್ಲಿ. ಸೊ ನಾವು ಈ a ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಬೇಕಾಗಿಲ್ಲ. ನೋಡ್ರಿ x ಫ್ರೆಂಡು a ಸ್ಕ್ವೇರ್ ಫ್ರೆಂಡ್ ಯಾರು 1/y, ಅಂದರೆ x ಫ್ರೆಂಡು ಕೂಡ 1/y ಆಗ್ತಾನಿಲ್ಲ. ಆದ್ದರಿಂದ ನೀವು ಡೈರೆಕ್ಟಾಗಿ ಏನು ಬಿಟ್ರಿ, x = 1/5 ವ್ಯಾಲ್ಯೂ ಕಂಡಿಡ್ಕೊಂಡ್ಬಿಟ್ರಿ. ಸೊ ನಿಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ಆನ್ಸರ್ ಸಿಗ್ಬಿಡುತ್ತೆ. ನಾವು ಈ a ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿದು ಮತ್ತು ಅದರಿಂದ ಇದಕ್ಕೆ ವ್ಯಾಲ್ಯೂ ಕಂಡುಹಿಡಿದು ಮಾಡ್ಬೋದು. ಏನಾಗುತ್ತೆ, ಸ್ವಲ್ಪ ಲೆಂದಿ ಆಗುತ್ತೆ. ನೀವು ಯಾವ ಥರನೂ ಮಾಡ್ಬೋದು. ಆದ್ದರಿಂದ ನಮಗಿಲ್ಲಿ ಈ ಪ್ರೊಪೋರ್ಷನಲ್ ವ್ಯಾಲ್ಯೂ ತೆಗೆಯೋ ಸಲುವಾಗಿ ನಾನು ಈಗ ಎಕ್ಸಾಂಪಲ್ ಸಲುವಾಗಿ ಹೇಳಿದ್ದೆ ನಿಮಗೆ ಈ ಥರ. ಕರೆಕ್ಟ್ ಅಲ್ಲ? ಈ ಥರ ಎಕ್ಸಾಂಪಲ್ ಸಲುವಾಗಿ ಹೇಳಿದ್ದೆ. ಆದ್ದರಿಂದ x is inversely proportional y ಅಂತ. ಈ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ತೆಗೆಯೋ ಸಲುವಾಗಿ x = k/y ಅಂತ ಈ ಥರ ಬರ್ಕೋಬೇಕು. ಆದ್ದರಿಂದ ನಮಗೆ ಫಸ್ಟ್ನೇದಾಗಿ x1 ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. ಏನಂತ, x1 ವ್ಯಾಲ್ಯೂ 97 ಅಂತ. ಆದ್ದರಿಂದ x1 / x2 ಬೇಕಿದ್ರೆ ನೀವು ಇದನ್ನು ಏನಂತ ಬರ್ಕೊಂಬಿಡಿ, x1 / x2 = ನಮಗೇನು ಸಿಗುತ್ತೆ ಇಲ್ಲಿ y2 / y1 ಅಂತ ಡೈರೆಕ್ಟಾಗಿ ಬರ್ತೀನಿ. ಇನ್ ಕೇಸ್ ಯಾರಿಗೇನು ಅರ್ಥ ಆಗ್ಲಿಕ್ಕಂದರೆ ಏನಂತಂದರೆ ಫಸ್ಟ್ನೇದಾಗಿ x1 / x2 = k/y1 ಮತ್ತು k/y2 ಈ ಥರನೂ ಬರ್ಕೋಬೋದು. ನೀವು ಈ ಥರ ಬರ್ಕೊಂಡು ನಾನು ಅದನ್ನೇನು ಮಾಡಿ ಈ ಕೆ ವ್ಯಾಲ್ಯೂ ಡೈರೆಕ್ಟಾಗಿ ಕಡ್ತಾ ಹೊಡೆದು ಡೈರೆಕ್ಟಾಗಿ ತಂದಿಟ್ಟಿದ್ದೀನಿ. ಸೊ ಆದ್ದರಿಂದ ನಮಗೇನು ಸಿಗುತ್ತೆ ಅಂದರೆ x1 ವ್ಯಾಲ್ಯೂ ಏನಿದೆ 97 ಇದೆ, 97 ಕರೆಕ್ಟ್ ಅಲ್ಲ? ಅವಾಗ ನಮಗೇನು ಬೇಕು, x2 ವ್ಯಾಲ್ಯೂ ಕಂಡುಹಿಡಬೇಕು. ಅಂದರೆ x2 ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ x2 ಆ್ಯಸ್ ಇಟ್ ಈಸ್. ಮತ್ತು ಇಲ್ಲೇನಾಗುತ್ತೆ ನಮಗೆ y2 ವ್ಯಾಲ್ಯೂ ಏನು ಕೊಟ್ಟಿದ್ದಾರಲ್ಲಿ, ನಮಗೆ 2 ವ್ಯಾಲ್ಯೂ ಕೊಟ್ಟಿದ್ದಾರಲ್ಲಿ. ಸೊ 2 ಅದೇ ಥರ y1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ 6 ಅಂತ. ಸೊ 6. ಆದ್ದರಿಂದ 2 1 2 3 ಸೊ ನಮಗೆ x2 ವ್ಯಾಲ್ಯೂ ಬೇಕಂದ್ರೆ ಏನು ಮಾಡಬೇಕು, ಇದು ಕ್ರಾಸ್ ಮಲ್ಟಿಪ್ಲೈ ಮತ್ತು ಇದು ಕ್ರಾಸ್ ಮಲ್ಟಿಪ್ಲೈ. ಆದ್ದರಿಂದ x2 = 97 × 3. ಸೊ x2 ವ್ಯಾಲ್ಯೂ ನಮಗೇನು ಸಿಗುತ್ತೆ, 3 21, 2 ಕೈಲ 3 6 18 20. ಸೊ 201 ಬರುತ್ತೆ. ಅಲ್ಲ ಒಂದು ನಿಮಿಷ ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಆಗಿದೆ.
2 ಒಂದೇ 2 ಸೊ ನಮಗೆ 3 7 21 2 ಕೈಲ 3 9 27 27 ಪ್ಲಸ್ 2 28 281 ಬರುತ್ತಾ. ಇಲ್ಲಿ ಒಂದು ನಿಮಿಷ ಸ್ವಲ್ಪ ಎಲ್ಲೋ ತಪ್ಪಾಗೈತಿ ಕ್ವಶನ್ಸ್, ಎಲ್ಲಿ ಏನೋ ಮಿಸ್ಟೇಕ್ ಆಗಿದೆನಾ, ಒಂದು ನಿಮಿಷ ನೋಡ್ತೀನಿ. ಸೊ ನೋಡಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಏನು ಗೊತ್ತಾ. ಸೊ ಇದು ಎಲ್ಲ ಅಳಿಸ್ತೀನಿ ನಾನು ಫಸ್ಟಿಂದ. ಸೊ ಏನು ಮಿಸ್ಟೇಕ್ ಆಗಿದೆ ಅಂದರೆ ಫಸ್ಟ್ನೇದಾಗಿ ನಾವಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇತ್ತು, ಮತ್ತು ಎ ಸ್ಕ್ವೇರ್ ವ್ಯಾಲ್ಯೂ ಏನಿತ್ತು 1/y ಇತ್ತಲ್ಲ, ಅದಕ್ಕೆ ನಮಗೆ ಎಕ್ಸಿಂದ ಡೈರೆಕ್ಟಾಗಿ ನಾವೇನು ಮಾಡಿ ಈ ಥರ ಬರ್ದಿದ್ವಲ್ಲ, ಈ ಸ್ಕ್ವೇರ್ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ, ಈ ಸ್ಕ್ವೇರ್ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆದಾಗ ಇದ್ರದ್ದು ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಆಗಬೇಕಾದಾಗ ಏನಾಗುತ್ತೆ, ಇದ್ರದ್ದು ಸ್ಕ್ವೇರ್ ಬರ್ಕೋಬೇಕು ನಾವಿಲ್ಲಿ, ಆದ್ದರಿಂದ ಕರೆಕ್ಟ್ ಆಗುತ್ತೆ. ಇಲ್ಲಿ ಇಲ್ಲಾಂದ್ರೆ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಗಡಿಬಿಡಿ ಆಗುತ್ತೆ. ಈಗ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಯಾರಿಗೆ ಈಕ್ವಲ್ ಇತ್ತು, ಎ ಸ್ಕ್ವೇರ್ಗೆ ಈಕ್ವಲ್ ಇತ್ತು. ಎ ಸ್ಕ್ವೇರ್ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಐತಿ, 1/y ಈಕ್ವಲ್ ಐತಿ. ಅದಕ್ಕೆ ಇದನ್ನು ಕೂಡ ಏನು ಮಾಡ್ಬೇಕು ನಾವು, ಇದನ್ನು ಕೂಡ ಸ್ಕ್ವೇರಲ್ಲಿ ಬರ್ಕೋಬೇಕು, ಅಂದರೆ ನಮಗೆ ವ್ಯಾಲ್ಯೂ ಈಕ್ವಲ್ ಆಗುತ್ತೆ. ಸೊ ಆದ್ದರಿಂದ ಇದನ್ನು ಏನು ಮಾಡ್ಬೇಕು ನಾವು, ಸ್ಕ್ವೇರಲ್ಲಿ ಬರೀಬೇಕು. ಸೊ ಸ್ಕ್ವೇರಲ್ಲಿ ಬರೆದಾಗ ಮಾತ್ರ ನಮಗೆ ಏನಾದ್ರು ಈಕ್ವಲ್ ಆಗುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಷ್ಟೇ, ಏನಿಲ್ಲ. ಸೊ ಎಕ್ಸ್ ಈಸ್ ಈಕ್ವಲ್ ಟು k/y ಸ್ಕ್ವೇರ್ ಅಂತ ಬರ್ಕೊಂಡು ನಾವು ಇಲ್ಲಿ k/y ಸ್ಕ್ವೇರ್ ಅಂತ. ಸೊ k/y ಸ್ಕ್ವೇರ್ ಆದ್ದರಿಂದ x1 ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, k/y1 ಸ್ಕ್ವೇರ್, ಮತ್ತು x2 ಈಸ್ ಈಕ್ವಲ್ ಟು ಅವಾಗ ನಮಗೇನು ಸಿಗುತ್ತೆ, ಇದನ್ನು ಈಸ್ ಈಕ್ವಲ್ ಟು ಇಲ್ಲಿ ಬರ್ಕೊಂಬೇಡಿ, ಇಲ್ಲಿ k/y2 ಸ್ಕ್ವೇರ್ ಅಂತ. ಆದ್ದರಿಂದ ನಮಗೇನಾಗುತ್ತೆ, x1/x2 ಈಸ್ ಈಕ್ವಲ್ ಟು ಇದೇನಾಗುತ್ತೆ, ಕೆ ಕಟ್ತಾಗುತ್ತೆ, ಇಲ್ಲಿ ಕೆ ಕಟ್ತಾಗಿ ನಮಗೇನು ಸಿಗುತ್ತೆ, ಇಲ್ಲಿ y2 ಸ್ಕ್ವೇರ್ /y1 ಸ್ಕ್ವೇರ್ ಅಂತ. ಆದ್ದರಿಂದ ನಮಗೇನು ಸಿಗುತ್ತೆ ಅಂದರೆ x1 ವ್ಯಾಲ್ಯೂ ಏನು ಕೊಟ್ಟಿದ್ದಾರಲ್ಲಿ, x1 ವ್ಯಾಲ್ಯೂ 97 ಅಂತ, 97 / x2 ವ್ಯಾಲ್ಯೂ ಏನಿತ್ತು ನಮಗೆ, x2 ವ್ಯಾಲ್ಯೂ ಗೊತ್ತಿಲ್ಲ. ಸೊ x2 ವ್ಯಾಲ್ಯೂ ಆಸ್ ಇಟ್ ಇಸ್ ಬರೀರಿ. ಅದೇ ಥರ y2 ವ್ಯಾಲ್ಯೂ ಏನಿತ್ತು, 2 ಇತ್ತು, 2 ಸ್ಕ್ವೇರ್ದು ಇಲ್ಲಿ ನೋಡ್ರಿ, 2 ಸ್ಕ್ವೇರ್ / ಅದೇ ಥರ y1 ವ್ಯಾಲ್ಯೂ ಏನಿತ್ತು, 6 ಇತ್ತು, 6 ಸ್ಕ್ವೇರ್ ಅಂತ. ಆದ್ದರಿಂದ ನಮಗೇನು ಸಿಗುತ್ತೆ ಅಂದರೆ 97 / x2 ಈಸ್ ಈಕ್ವಲ್ ಟು, ಇದನ್ನು x2 ಅಂತ ಕರೆಕ್ಟಾಗಿ ಬರ್ಕೊಂಬಿಡಿ, x2 ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ ಏನಾಗುತ್ತೆ ನಮಗೆ 4, ಮತ್ತು 6 ಸ್ಕ್ವೇರ್ ಅಂದರೆ ಏನಾಗುತ್ತೆ 36. ಅದರಿಂದ 4 1 4 9. ಸೊ ಆದ್ದರಿಂದ x2 ಈಸ್ ಈಕ್ವಲ್ ಟು 97 × 6. ಸೊ x2 ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ ಅಂದರೆ 6 7 ಅಲ್ಲ ಸಾರಿ, ಮತ್ತೆ ಇಲ್ಲಿ ನೋಡಿರಿ 6 ಇಲ್ಲಿ 9 ಐತಿ, ನಾನು 6 ಬರ್ಕೊಂಡಿನಿ 9. ಆದ್ದರಿಂದ 9 7 63, 6 ಕೈಲ 9 9 81, 81 + 6 87. ಸೊ x2 ವ್ಯಾಲ್ಯೂ ನಮಗೇನು ಸಿಗುತ್ತೆ ಅಂದರೆ 823 ಸಿಗುತ್ತೆ. ಯಾವುದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಈ ಥರನೂ ಮಾಡ್ಬೋದು, ಇಲ್ಲ ನೀವು ಫಸ್ಟ್ನೇದಾಗಿ ಎ ಸ್ಕ್ವೇರ್ ಎ ವ್ಯಾಲ್ಯೂ ಕಂಡುಹಿಡಿದು ಮತ್ತು ಎ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡಿ ಮಾಡ್ಬೋದು, ನೀವು ಯಾವ ಥರನೂ ಮಾಡ್ಬೋದು. ಸೊ ಬೆಸ್ಟ್ ಆಪ್ಷನ್ ಅಂದರೆ ನೀವು ಈ ಥರ ಡೈರೆಕ್ಟಾಗಿ ಮಾಡಿದ್ರೆ ಆನ್ಸರ್ ಸಿಗ್ಬಿಡುತ್ತೆ ನಿಮಗೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ, ಎ ಫಂಕ್ಷನ್ ಆಫ್ 2 ವೇರಿಯೇಬಲ್ ವೇರೀಸ್ ಡೈರೆಕ್ಟ್ಲಿ ವಿತ್ ಎಕ್ಸ್ ಆ್ಯಂಡ್ ಇನ್ವರ್ಸ್ಲಿ ವಿತ್ ವೈ ಅಂತ. ಅಂದರೆ ಒಂದು ಫಂಕ್ಷನ್ ವ್ಯಾಲ್ಯೂ ಐತಿ, ಒಂದು ಎಫ್ ವ್ಯಾಲ್ಯೂ ಏನಂತಿದ್ರೆ, ಒಂದು ಎಫ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಎಕ್ಸ್ ಅಂತ, ಎಫ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ. ಅಂದರೆ ಒಂದು ಎಕ್ಸು ಎಫ್ ಏನಿದೆ ಒಂದಕ್ಕೆ ಡೈರೆಕ್ಟ್ಲಿ ವ್ಯಾಲ್ಯೂ ಐತಿ ಮತ್ತು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಐತಿ, ಇನ್ನೊಂದಕ್ಕೆ ಏನೈತಿ ಎಫ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಈಕ್ವಲ್ ಐತಿ, ಮತ್ತು ಇದೇನೈತಿ ಎರಡರದ್ದು ಸಮ್ ಐತಿ, ಕರೆಕ್ಟಲ್ಲ. ಅವಾಗ ಏನಾಗುತ್ತೆ ನಮಗೆ, ಇದನ್ನು ಹೆಂಗೆ ಬರ್ಕೊಳ್ಬೇಕಂದ್ರೆ ಎಫ್ ಈಸ್ ಈಕ್ವಲ್ ಟು, ನೀವು ಇದನ್ನು ಹೆಂಗೆ ಬರ್ಕೊತೀರಿ, ಈಗ ನೋಡಿರಿ ಇದನ್ನೇನು ಇದು ಯಾವ ಆಲ್ಫಾ ಇದು ನಮಗೆ ಪ್ರೊಪೋರ್ಷನಲ್ ವ್ಯಾಲ್ಯೂ ತೆಗಿಬೇಕಂದ್ರೆ ಏನು ಮಾಡ್ತೀವಿ ನಾವು, ಇಲ್ಲಿ ಎಫ್ ಈಸ್ ಈಕ್ವಲ್ ಟು AX ಅಂತ ಬರ್ಕೊತೀವಿ. ಅದೇ ಥರ ಇದರದ್ದು ಪ್ರೊಪೋರ್ಷನಲ್ ವ್ಯಾಲ್ಯೂ ತೆಗಿಬೇಕಂದ್ರೆ ಎಫ್ ಈಸ್ ಈಕ್ವಲ್ ಟು B/y ಅಂತ ಬರ್ಕೊತೀವಿ. ಸೊ ಇವೆರಡನ್ನ ನಾವು ಸಮ್ ಮಾಡಿ ಬರೆದಾಗ ಆಗುತ್ತೆ ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು AX + B/y ಅಂತ. ಇದೇ ನಿಮಗೆ ಕೊಟ್ಟಿರೋದು ಇಲ್ಲಿ ಫಸ್ಟ್ನೇದಾಗಿ. ಸೊ ಡಿಟರ್ಮೈನ್ ಫಂಕ್ಷನ್ ವೆನ್ x ಈಸ್ ಈಕ್ವಲ್ ಟು 5 y ಈಸ್ ಈಕ್ವಲ್ ಟು 3 ಅಂತ. ಗಿವನ್ ದ್ಯಾಟ್ x ಈಸ್ ಈಕ್ವಲ್ ಟು 0 y ಈಸ್ ಈಕ್ವಲ್ ಟು 1 f ಈಸ್ ಈಕ್ವಲ್ ಟು 15 ಆ್ಯಂಡ್ ಫಾರ್ x ಈಸ್ ಈಕ್ವಲ್ ಟು 1 ಆ್ಯಂಡ್ y ಈಸ್ ಈಕ್ವಲ್ ಟು 15 f ಈಸ್ ಈಕ್ವಲ್ ಟು 2 ಅಂತ. ಫಸ್ಟ್ನೇದಾಗಿ ನಾವೇನು ಮಾಡಬೇಕು ಅಂದರೆ, ಈ ಫಸ್ಟ್ ಇಕ್ವೇಷನಲ್ಲಿ ಅಪ್ಲೈ ಮಾಡಿರಿ, ಈ ಫಸ್ಟ್ ಕೊಟ್ಟಿರುವಂಥ ವ್ಯಾಲ್ಯೂನ ಅಪ್ಲೈ ಮಾಡಿ ನಮಗೇನು ಮಾಡಬೇಕು, ಒಂದು ಯಾವುದಾದ್ರೂ ಒಂದು ಎ ಅಥವಾ ಬಿ ವ್ಯಾಲ್ಯೂ ಬರುತ್ತೆ, ಮತ್ತು ಅದೇ ರೀತಿ ಇಲ್ಲಿ ಅಪ್ಲೈ ಮಾಡಿದಾಗ ನಾವು ನಮಗೇನಾಗುತ್ತೆ, ಇನ್ನೊಂದು ಬಿ ವ್ಯಾಲ್ಯೂ ಅಥವಾ ಎ ವ್ಯಾಲ್ಯೂ ಬರುತ್ತೆ. ಸೊ ಫಸ್ಟ್ನೇದಾಗಿ ನಾವು ಇಲ್ಲಿ ಕೊಟ್ಟಿರುವಂಥದ್ದು x ಈಸ್ ಈಕ್ವಲ್ ಟು 0, x ಈಸ್ ಈಕ್ವಲ್ ಟು 0 ಮತ್ತು y ಈಸ್ ಈಕ್ವಲ್ ಟು 1 ಮತ್ತು ಎಫ್ ವ್ಯಾಲ್ಯೂ ನಾವೇನು ಮಾಡಬೇಕು 15 ಅಲ್ಲಿ ಅಪ್ಲೈ ಮಾಡಿರಿ, ಏನೇನು ಬರುತ್ತೆ ನಮಗೆ. ಸೊ ಎಫ್ ವ್ಯಾಲ್ಯೂ ಏನೋ ಇದೆ 15 ಇದೆ, ಮತ್ತು ಎ ವ್ಯಾಲ್ಯೂ ನಮಗೆ ನೋಡ್ರಿ ಇಲ್ಲಿ ಎ ಗೊತ್ತಿಲ್ಲ ನಮಗೆ, ಎ ಆ್ಯಸ್ ಇಟ್ ಈಸ್ ಬರಿತೀರಿ. ಅದೇ ಥರ ಎಕ್ಸ್ ವ್ಯಾಲ್ಯೂ ಏನೈತಿ 0 ಐತಿ, ಪ್ಲಸ್ ನಮಗೆ ಬಿ ವ್ಯಾಲ್ಯೂ ಗೊತ್ತಿಲ್ಲ B/y, y ವ್ಯಾಲ್ಯೂ ಏನೈತಿ 1 ಐತಿ, ಕರೆಕ್ಟಲ್ಲ. ಆದ್ದರಿಂದ ನೋಡಿ ಇಲ್ಲಿ ಏನಾಗುತ್ತೆ,
ಎ ಇಂಟು 0 0 ಆಗುತ್ತೆ. 0 ಇಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಅಥವಾ ಯಾವುದೇ ಥರಾಕ್ಷರಗಳನ್ನು ಗುಣಾಕಾರ ಮಾಡಿದಾಗ ನಮಗೆ ಏನು ಸಿಗುತ್ತೆ 0 ಸಿಗುತ್ತೆ. ಆದ್ದರಿಂದ ಅವಾಗೇನಾಗುತ್ತೆ ಬಿ ಇಸ್ 15 ಇಸ್ ಈಕ್ವಲ್ ಟು ಇದು 0 ಪ್ಲಸ್ ಬಿ ಏನಾಗುತ್ತೆ ಬಿ ಆಗುತ್ತೆ. ಸೊ ಬಿ ವ್ಯಾಲ್ಯೂ ನಮಗೆ ಫಸ್ಟ್ ಅಪ್ಲೈ ಮಾಡಿದಾಗ ಬಿ ವ್ಯಾಲ್ಯೂ ಬಂತು ಎಷ್ಟು 15 ಬಂತು. ಅದೇ ಥರ ಇನ್ನೊಂದು ಏನು ಕೊಟ್ಟಿದ್ದಾರೆ ಅವರು ಎಕ್ಸ್ ಈಸ್ ಈಕ್ವಲ್ ಟು 1 ಮತ್ತು ವೈ ಈಸ್ ಈಕ್ವಲ್ ಟು 15 ಮತ್ತು ಎಫ್ ಈಸ್ ಈಕ್ವಲ್ ಟು 2 ಕೊಟ್ಟಾಗ ನಮ್ಗೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಎ ವ್ಯಾಲ್ಯೂ ಕಂಡಿಡೋಕ್ಕಾಗತ್ತೆ ಇಲ್ಲಿ. ಅದೇ ಥರ ಎಫ್ ವ್ಯಾಲ್ಯೂ ಏನೈತಿ 2 ಐತಿ. ಸೊ ಎ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಎ ಇಂಟು ಎಕ್ಸ್ ಅಂದ್ರೆ ಏನು 1 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ ನೋಡಿ, ಇಲ್ಲಿ ಬಿ ವ್ಯಾಲ್ಯೂ ಇದೆ ಅಪ್ಲೈ ಮಾಡಬೇಕು. ಇಲ್ಲಿ ಬಿ ವ್ಯಾಲ್ಯೂ ಎಷ್ಟು 15 ಡಿವೈಡ್ ಬೈ 15. ಸೊ ಇದು ಕ್ಯಾನ್ಸಲ್ ಆಗಿ 1 ಆಗುತ್ತೆ. 15 ಬೈ 15 1. ಆದ್ದರಿಂದ 2 ಈಸ್ ಈಕ್ವಲ್ ಟು ಎ ಇಂಟು 1 ಎ ಪ್ಲಸ್ 1. ಸೊ ಆದ್ದರಿಂದ ಎ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ 1 ಬರುತ್ತೆ. ಸೊ ಎ ಈಸ್ ಈಕ್ವಲ್ ಟು 1. ಸೊ ಇಷ್ಟಾದಮೇಲೆ ನಮಗೆ ಡಿಟರ್ಮೈನ್ ಫಂಕ್ಷನ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 5 ಆ್ಯಂಡ್ ವೈ ಈಸ್ ಈಕ್ವಲ್ ಟು 3 ಅಂತ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಮತ್ತು ವೈ ಈಸ್ ಈಕ್ವಲ್ ಟು 3 ಇದ್ದಾಗ ಕಂಡಿಡ್ರಿ ಅಂತ ಕೊಡೋದಾರಲ್ಲಿ. ಎಕ್ಸ್ ಈಸ್ ಈಕ್ವಲ್ ಟು 5 ವೈ ಈಸ್ ಈಕ್ವಲ್ ಟು 3 ಇದ್ದಾಗ ನಮಗೆ ಎಫ್ ವ್ಯಾಲ್ಯೂ ಏನು ಬರುತ್ತೆ ಕಂಡಿಡ್ರಿ ಅಂತ ಕೊಡೋದಾರಲ್ಲಿ. ಅದಕ್ಕಿಂತ ಮುಂಚಿತಾಗಿ ನಮಗೆ ಎಕ್ಸ್ ವ್ಯಾಲ್ಯೂ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಬಂತಿಲ್ಲ. ಏನಂತ ಎ ಈಸ್ ಈಕ್ವಲ್ ಟು 1 ಬಂತು ಮತ್ತು ಬಿ ಈಸ್ ಈಕ್ವಲ್ ಟು 15 ಬಂತು. ಸೊ ಅದು ಕೊಟ್ಟಿರುವಂಥ ಫಂಕ್ಷನಲ್ಲಿ ನಾವು ಅಪ್ಲೈ ಮಾಡಿದರೆ ನಮಗೆ ಎಫ್ ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ಎಫ್ ಈಸ್ ಈಕ್ವಲ್ ಟು ಏನೇನು ಇತ್ತು ಅಲ್ಲಿ ನಮಗೆ ಅಲ್ಲಿ ಫಂಕ್ಷನು ಎಫ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ವೈ ಅಂತಿತ್ತು. ಆದ್ದರಿಂದ ಎಫ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಎ ವ್ಯಾಲ್ಯೂ ಏನಿತ್ತು ಇಲ್ಲಿ ನಮಗೆ 1 ಇತ್ತು, 1 ಗುಣಾಕಾರ ಎಕ್ಸ್ ವ್ಯಾಲ್ಯೂ ಏನೈತಿ 5 ಪ್ಲಸ್ ಮತ್ತು ಬಿ ವ್ಯಾಲ್ಯೂ ಏನೈತಿ ನಮಗೆ 15 ಐತಿ. 15 ಡಿವೈಡ್ ಬೈ ವೈ ವ್ಯಾಲ್ಯೂ ಏನೈತಿ 3 ಐತಿ. ಆದ್ದರಿಂದ 3 1 3 5. ಸೊ ಎಫ್ ಈಸ್ ಈಕ್ವಲ್ ಟು 1 ಇಂಟು 5 5 ಪ್ಲಸ್ ಸೊ ಏನಾಗುತ್ತೆ ನಮಗೆ ಇದು 5 ಆಗುತ್ತೆ. ಆದ್ದರಿಂದ ಏನಾಗುತ್ತೆ ಎಫ್ ಈಸ್ ಈಕ್ವಲ್ ಟು 10 ಬರುತ್ತೆ. ಸೊ ಎಫ್ ಈಸ್ ಈಕ್ವಲ್ ಟು 10 ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಕೆಲವೊಂದು ಟೈಮ್ ನೀವು ಈ ಥರ ಪ್ರೊಸೀಜರಲ್ಲಿ ಪ್ರಾಬ್ಲಮು ಕೇಳ್ತಾರೆ ಇಲ್ಲಿ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಪ್ರೊಪೋರ್ಷನ್ ಇಷ್ಟ ಆದಮೇಲೆ ಪ್ರೊಪೋರ್ಷನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಏನಂತಿದೆ ದ ವೇಟ್ ಆಫ್ ಎ ಕ್ಯೂಬ್ ವೇರಿಯಸ್ ಡೈರೆಕ್ಟ್ಲಿ ಆಸ್ ದಿ ಪ್ರೊಡಕ್ಟ್ ಆಫ್ ಇಟ್ಸ್ ವಾಲ್ಯೂಮ್ ಆ್ಯಂಡ್ ಇಟ್ಸ್ ಡೆನ್ಸಿಟಿ ಅಂತ. ಅಂದರೆ ಒಂದು ಕ್ಯೂಬ್ ಐತಿ. ಸೊ ಕ್ಯೂಬ್ದು ವೇಟು ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್ ಆ್ಯಂಡ್ ಇಟ್ಸ್ ಡೆನ್ಸಿಟಿ ಅಂತ. ಕರೆಕ್ಟಾ? ಈ ಥರ ಕೊಟ್ಟಿದ್ದಾರೆ. ಸೊ ನಮಗೆ ಈ ಪ್ರೊಪೋರ್ಷನಲ್ ವ್ಯಾಲ್ಯೂ ತೆಗೆಯೋ ಸಲುವಾಗಿ ನಾವೇನು ಮಾಡ್ತೀವಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಕೆ ಇಂಟು ವಿ ಇಂಟು ಡಿ ಅಂತ ಬರಿತಿದ್ವಿ. ಕರೆಕ್ಟಾ? ಸೊ ನಮಗೆ ಕೆಲವೊಂದು ಟೈಮ್ ನಮ್ಗೆ ಏನು ಕೊಡ್ತಾರೆ ಅಂದರೆ ಈಗ ಎರಡೆರಡು ವ್ಯಾಲ್ಯೂ ಕೊಟ್ಟಾಗ ನಾವೇನು ಮಾಡ್ಕೋಬೇಕಂದ್ರೆ ಇದನ್ನು W1 ಡಿವೈಡ್ ಬೈ W2 ಇಸ್ ಈಕ್ವಲ್ ಟು ಕೆ ಇಂಟು V1 ಇಂಟು D1 ಡಿವೈಡೆಡ್ ಬೈ ಕೆ ಇಂಟು V2 ಡಿವೈಡ್ ಬೈ D2. ಸೊ ನೀವು ಇಷ್ಟು ಅಪ್ಲೈ ಮಾಡಿದ್ರೆ ಬಂದುಬಿಡುತ್ತೆ. ಫಸ್ಟ್ನೇದಾಗಿ ಏನು ಕೊಡೋದಿಲ್ಲ ದ ರೇಷಿಯೋ ಆಫ್ ದಿ ಡೆನ್ಸಿಟೀಸ್ ಆಫ್ ದಿ ಮೆಟೀರಿಯಲ್ಸ್ ಆಫ್ ದಿ ಫಸ್ಟ್ ಕ್ಯೂಬ್ ಆ್ಯಂಡ್ ಸೆಕೆಂಡ್ ಕ್ಯೂಬ್ ಅಂತ. ಅಂದರೆ ಫಸ್ಟ್ ಕ್ಯೂಬ್ ಮತ್ತು ಸೆಕೆಂಡ್ ಕ್ಯೂಬ್ದ ಡೆನ್ಸಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಏನಂತ 27:16 ಅಂತ. ಇಫ್ ದ ವೇಟ್ ಆಫ್ ದಿ ಫಸ್ಟ್ ಕ್ಯೂಬ್ ಇಸ್ 4 times ದ ವೇಟ್ ಆಫ್ ದಿ ಸೆಕೆಂಡ್ ಕ್ಯೂಬ್ ಅಂತ. ಅಂದರೆ ಫಸ್ಟ್ ಕ್ಯೂಬ್ದ ವೇಟು ಅದೇನಿದೆ 4 times ದ ಸೆಕೆಂಡ್ ಕ್ಯೂಬ್ ವೇಟ್ ಅಂತ. ಅಂದರೆ ಏನಾಗುತ್ತೆ ನಮಗೆ W1 ಬೈ W2 ಏನೋ ವ್ಯಾಲ್ಯೂ ಸಿಗುತ್ತೆ 4/1 ಸಿಗುತ್ತೆ. ಕರೆಕ್ಟಲ್ಲ? ಅದೇ ಥರ ನಮಗೆ ಕೆ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ K1 ಕ್ಯಾನ್ಸಲ್ ಆಗುತ್ತೆ, ಕೆ ಕ್ಯಾನ್ಸಲ್ ಆಗುತ್ತೆ. ಸೊ ನೋಡಿ ಇಲ್ಲಿ ಅದೇ ಥರ ಏನು ಕೂಡ ದೆನ್ ವಾಟ್ ಈಸ್ ದ ರೇಷಿಯೋ ಆಫ್ ದಿ ಎಡ್ಜಸ್ ಆಫ್ ದಿ ಫಸ್ಟ್ ಕ್ಯೂಬ್ ಆ್ಯಂಡ್ ಸೆಕೆಂಡ್ ಕ್ಯೂಬ್. ಎಡ್ಜಸ್ ಅಂದರೆ ಏನು ವಾಲ್ಯೂಮ್ ಅಂತ. ಕರೆಕ್ಟಲ್ಲ? ಆದ್ದರಿಂದ ನಮಗೆ ವಾಲ್ಯೂಮ್ಗಳು ಗೊತ್ತಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ V1 ಡಿವೈಡ್ ಬೈ V2ನ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ ಇಂಟು D1 ಬೈ D2 ವ್ಯಾಲ್ಯೂ ಕೊಟ್ಟಿದ್ರಲ್ಲಿ ಎಷ್ಟು ಅಂತ 27/16 ಅಂತ. 27/16. ಆದ್ದರಿಂದ ನಮಗೆ ಇದೇನಾಗುತ್ತೆ ನಮಗೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಇದು 16 ಇಂಟು 4 ಮತ್ತು 27 ಕಟ್ಟಾಗೋದು, ಇದು ಡಿವೈಡ್ ಬೈ ಆಗುತ್ತೆ. ಆದ್ದರಿಂದ V1 ಡಿವೈಡ್ ಬೈ V2 ಈಸ್ ಈಕ್ವಲ್ ಟು ಸೊ 16 ಇಂಟು 4 ಎಷ್ಟಾಗುತ್ತೆ 64 ಡಿವೈಡ್ ಬೈ 27 ಅಂತ. ಸೊ ನೋಡಿ ಇಲ್ಲಿ ನಮಗೆ V1 ಡಿವೈಡ್ ಬೈ V2 ಅಂದರೆ ಇದೇನಾಗುತ್ತೆ ವಾಲ್ಯೂಮ್ ಅಂದರೆ ನಮ್ಗೆ ಯಾವಾಗಲೂ ಏನಾಗುತ್ತೆ ಕ್ಯೂಬಲ್ಲಿ ಇರುತ್ತೆ. ಸೊ ಅವಾಗ ನಮ್ಗೆ ಇದನ್ನು ಇಲ್ಲ ಅಂದರೆ ನೀವು ಇಲ್ಲಿ ಇದನ್ನು ಕ್ಯೂಬಲ್ಲಿ ಬರ್ಕೊಂಬಿಡಿ ಯಾರೀಗ ಕನ್ಫ್ಯೂಸ್ ಆಯಿತು ಅಂದರೆ. ಸೊ ಇದು ಕ್ಯೂಬಲ್ಲಿ ಡೈರೆಕ್ಟಾಗಿಲ್ಲ ಅಂದರೆ ಕೆಲವೊಬ್ಬರಿಗೆ ಮತ್ತು ಸ್ಕ್ವೇರ್ ಕ್ಯೂಬಲ್ಲಿ ಹೆಂಗೆ ಬರ್ದಾರೆ ಅಂತ ಗೊತ್ತಾಗಲ್ಲ. ಸೊ ಕ್ಯೂಬಲ್ಲಿ ಸೊ ನಮಗೆ ಈ ಥರ ಕ್ಯೂಬಲ್ಲಿ ವ್ಯಾಲ್ಯೂ ಇರ್ತದೆ. ಈ ಕಡೆ ಸೈಡ್ ಹೋದರೆ ಏನಾಗುತ್ತೆ ರೂಟ್ ಕ್ಯೂಬ್ ಆಗುತ್ತೆ. ಆದ್ದರಿಂದ ಏನಾಗುತ್ತೆ ನಮಗೆ ಸೊ V1 ಡಿವೈಡ್ ಬೈ V2 ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ ರೂಟ್ ಆಫ್ ಇದು ಕ್ಯೂಬ್ ರೂಟ್ ಆಫ್ 64 ಡಿವೈಡ್ ಬೈ 27 ಅಂತ. ಸೊ ನಮಗೆ ಕ್ಯೂಬ್ ರೂಟ್ ಆಫ್ 64 ಡಿವೈಡ್ ಬೈ 27 ಅಂದರೆ 64ರದ ಕ್ಯೂಬ್ ರೂಟ್ ಅಂದರೆ ಘನಮೂಲ ಏನಾಗುತ್ತೆ ನಮಗೆ 4 ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ 27ರದ ಘನಮೂಲ ನಮಗೇನಾಗುತ್ತೆ 3 ಆಗುತ್ತೆ. ಆದ್ದರಿಂದ ನಮಗೇನಾಗುತ್ತೆ V1 ಡಿವೈಡ್ ಬೈ V2 ವ್ಯಾಲ್ಯೂ ಎಷ್ಟಾಗುತ್ತೆ 4/3 ಇಸ್ ದಿ ರೈಟ್ ಆನ್ಸರ್. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಇದು ಇವತ್ತಿನ ಕ್ಲಾಸಲ್ಲಿ ಇರುವಂಥ ಟೋಟಲ್ ಎಲ್ಲ ಪ್ರಾಬ್ಲಮ್ಸ್ಗಳು. ಸೊ ನಾವು ವಿತಿನ್ 2 ಕ್ಲಾಸಲ್ಲಿ ಇನ್ ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಲ್ಲಿ ನಾವು ಏನು ಮಾಡಿದ್ವಿ ಪ್ರೊಪೋರ್ಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ. ಸೊ ನೆಕ್ಸ್ಟ್ ಚಾಪ್ಟರ್ ನಾನು
ಪ್ರೊಪಲ್ಷನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಇಲ್ಲಿ, ಚಾಪ್ಟರ್ ಕಂಪ್ಲೀಟ್ ವಿತಿನ್ 2 ಕ್ಲಾಸಲ್ಲಿ. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಯಾವ್ದು ಮಾಡ್ತೀನಿ ಅಂದರೆ ಏಜ್ ಚಾಪ್ಟರ್ ಮೇಲೆ ಕ್ಲಾಸ್ ಮಾಡ್ತೀನಿ. ಏಜ್ ಅಂದರೆ ವಯಸ್ಸು ಅಂತ, ಕನ್ನಡದಲ್ಲಿ ವಯಸ್ಸು ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಇದ್ರ ಬಗ್ಗೆ ಮಾಡ್ತೀನಿ. ಸೊ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದನ್ನು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಅದೇ ಥರ ನಿಮ್ಗೆ ಇವತ್ತಿನ ಕ್ಲಾಸ್ ಹೆಂಗೆ ಅನ್ನಿಸ್ತು, ಏನಾದರೂ ಲೈಕ್ ಇದ್ದರೆ ಸೊ ನೀವು ದಯವಿಟ್ಟು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಮತ್ತು ಅವರಿಗೂ ಹೇಳಿ ನಮ್ಮ ಕ್ಲಾಸಸ್ ಬಗ್ಗೆ. ಮತ್ತು ಇನ್ ಕೇಸ್ ನಿಮ್ಗೆ ಏನಾದರೂ ಸಜೆಷನ್ಸ್ ಕೊಡೋ ಇದ್ರೂ ಸೊ ನೀವು ದಯವಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಸಜೆಷನ್ಸ್ ಕೊಡ್ಬೋದು. ಮತ್ತು ರಿವ್ಯೂ ನಿಮ್ಮ ಕ್ಲಾಸ್ ಹೆಂಗೆ ಅನ್ನಿಸ್ತು ಇದ್ರ ಬಗ್ಗೆ ಅದ್ರ ಕೂಡ ಬಗ್ಗೆ ರಿವ್ಯೂ ಕೊಡಿ ದಯವಿಟ್ಟು. ಮತ್ತು ನಾವು ಏನೇನು ತಪ್ಪು ಮಾಡಿದ್ವೋ ಅದ್ರ ಬಗ್ಗೆ ನೀವು ಸಜೆಷನ್ಸ್ ಕೊಡ್ಬೋದು. ಮತ್ತು ನಿಮಗೆ ನಿಮ್ಮ ಅಭಿಪ್ರಾಯ ಏನು ಈ ಕ್ಲಾಸ್ ಬಗ್ಗೆ, ನಮ್ಮ ಕ್ಲಾಸಸ್ ಬಗ್ಗೆ ರೆಗ್ಯುಲರಾಗಿ ನಿಮ್ಗೆ ಅಭಿಪ್ರಾಯ ಏನಿದೆ ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಯಾಕಂದರೆ ಇದರಿಂದ ಬೇರೆ ಸ್ಟೂಡೆಂಟ್ಸ್ಗೂ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಮತ್ತು ಇದರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಸೊ ನೀವು ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ನಿಮ್ಗೆ ಏನಾಗುತ್ತೆ ಅಲ್ಲಿ ಫ್ರೀಯಾಗಿ PDF ನೋಟ್ಸ್ ಸಿಗ್ತಿರ್ತವೆ, ನೀವು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ಥರ ನಾನು ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಏನು ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚಾನಲ್ ಲಿಂಕ್ನ ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಅಲ್ಲಿಂದ ನೀವು PDF ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಷ್ಟೇ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಇನ್ ಕೇಸ್ ನೀವು ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಇವತ್ತಿನ ಕ್ಲಾಸ್ ಏನಾದರೂ ಅರ್ಥ ಆಗಲಿಕ್ಕಂದರೆ. ಸೊ ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು.